ಸೊ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹುಲ್ಲಳ್ಳಿ ಸುರೇಶ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಇದೆಲ್ಲ ನಮ್ಮ ಕಚೇರಿ, ನಮ್ದು ಮನೆ ಮತ್ತೆ ಕಚೇರಿ ಎಲ್ಲ ಒಂದೇ. ಇದು ಯಾವುದೇ ಜಾತಿ ಧರ್ಮ ಇಲ್ಲ, ಸಾರ್ವಜನಿಕರ ಆಸ್ತಿ ಇದು, ಹಾಗಾಗಿ ಮಾಡಿದ್ವಿ. ನರೇಂದ್ರ ಮೋದಿ ಅವರ ಅದ್ಭುತವಾದಂತಹ ಭಾವಚಿತ್ರವನ್ನ ನೋಡ್ತಾ ಇದ್ದೀರಿ. ಅಖಂಡ ಭಾರತದ ಪರಿಕಲ್ಪನೆ ಅದು ಯಾವಾಗ ಪೂರ್ಣ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದೆ ಸರ್. ಅಖಂಡ ಭಾರತವನ್ನ ಪೂರ್ಣ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಅದನ್ನ 3ನೇ ಅವಧಿಯ ಪ್ರಧಾನಮಂತ್ರಿ ಆಗಿದ್ದಾರೆ, ಖಂಡಿತವಾಗ್ಲೂ ಅದನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ 148 ಕೋಟಿ ಜನಕ್ಕಿದೆ. ನಾನು ಆಕ್ಚುಲಿ ಬಂದಿದ ತಕ್ಷಣ ನೋಡಿದೆ, ಬಾವಿ ಇತ್ತು ಇಲ್ಲಿ. ಸೊ ಏನಕ್ಕೆ ಹಳೇದು ಉಳಿಸ್ಕೊಂಡಿದ್ದೀರಾ ಹೇಗೆ ಅಂತ? ಸುಮಾರು 900 ವರ್ಷ ಇತಿಹಾಸ ಇರ್ತಕ್ಕಂಥ ಇದೆಲ್ಲ 900 ವರ್ಷದ ಬಾವಿಗಳು. ಆ ಬಾವಿಯನ್ನ ಉಳಿಸ್ಕೊಂಡು ಆ ಬಾವಿಯ ನೀರಿನಿಂದಲೇ ದಿನನಿತ್ಯ ಇತ್ತೀಚೆಗೆ ಬರ್ತಾ ಇರುವಂತ ರಾಜಕಾರಣಿಗಳಿಗೆ ಮೌಲ್ಯಗಳು ಕಡಿಮೆ, ತತ್ವಗಳು ಕಡಿಮೆ, ಆದರ್ಶಗಳು ಕಡಿಮೆ. ಅಲ್ಲ, ರಾಜಕಾರಣಿಗಳಿಗೆ ಆತರ ಇದೆ. ನಾನು ರಾಜಕಾರಣಿ ಅಲ್ಲ, ನಾನೊಬ್ಬ ಈ ಕ್ಷೇತ್ರದ ಸೇವಕ. ಹಾಗಾಗಿ ಸೇವಕರಿಗೆ ಆತರ ಅನ್ಸಲ್ಲ. ಈ ಫುಲ್ ಟೈಮ್ ರಾಜಕೀಯ ಸರಿ ಹೊಂದುತ್ತಾ ನಿಮಗೆ? ರಾಜಕಾರಣಕ್ಕೆ ನಮ್ಮನ್ನು ಯಾರು ಕರೆದಿಲ್ಲ, ರಾಜಕಾರಣನ ನಾವೇ ಹುಡುಕ ಬಂದಿರೋದು. ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಬಂದ್ಮೇಲೆ ಫುಲ್ ಟೈಮ್ ನಾವು ಮಾಡ್ಬೇಕು. ಸಂವಿಧಾನ ಅತಿ ಹೆಚ್ಚಾಗಿ ಕೈಯಲ್ಲಿ ಇಟ್ಕೊಂಡು ಓಡಾಡೋದು ರಾಹುಲ್ ಗಾಂಧಿ ಅವರು. ಸಂವಿಧಾನವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ, ಆದ್ರೆ ಸಂವಿಧಾನವನ್ನ ಪಾಲನೆ ಮಾಡಲ್ಲ. ಪದೇ ಪದೇ ಬಿಜೆಪಿಯ ನಾಯಕರು ಮತ್ತು JDS ನ ಒಂದಷ್ಟು ನಾಯಕರು ಪ್ರಸ್ತಾಪ ಮಾಡೋದು, ಈ ಸರ್ಕಾರ ಜಾಸ್ತಿ ದಿನ ಇರಲ್ಲ, ಈ ಸರ್ಕಾರ ಹೋಗ್ಬಿಡುತ್ತೆ, ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತೆ, ಹಾಗಂತೆ ಹೀಗಂತೆ ಅನ್ನೋದಿರುತ್ತೆ. ನಿಮ್ಗೇನು ಅನುಮಾನ ಇಲ್ವಾ ಸರ್ಕಾರ ಸುಭದ್ರವಾಗಿರುತ್ತೆ ಆತರ? ಪ್ರಜಾಪ್ರಭುತ್ವದಲ್ಲಿ ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗ್ಬಹುದು. ಸುಭದ್ರ ಸರ್ಕಾರನೂ ಹೋಗ್ಬಹುದು, ಅತಂತ್ರ ಸರ್ಕಾರನೂ ಬರ್ಬಹುದು. ಸರ್, ಇದು ಮನೆ ದೇವ್ರ? ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಹಳೆಬೀಡು, ಚೆನ್ನಕೇಶವ ಸೌಮ್ಯನಾಯಕಿ ರಂಗನಾಯಕಿ, ಸುಮಾರು 908 ವರ್ಷ ಇತಿಹಾಸ ಇರ್ತಕ್ಕಂತಹ ದೇವಸ್ಥಾನ. ಹೇ ಕೇಶವ ಹೇ ಮಾಧವ ಹೇ ಗೋವಿಂದ, ರಕ್ಷ ರಕ್ಷ ಪಾಹಿ ಪಾಹಿ ಪರಮಾನಂದ. ಆನೆಗಳ ಕಾರ್ಯಪಡೆ ಕ್ಯಾಂಪ್ ಅನ್ನ ತೆಗೆದಿರುವಂತಹ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಈಗ ಕಡಿಮೆ ಆಗಿದೆಯಾ ಆನೆಗಳ ಹಾವಳಿ? ಕೇವಲ 3 ತಿಂಗಳೊಳಗಡೆ ಈ ಕ್ಷೇತ್ರದಲ್ಲಿ 8 ಸಾವುಗಳಾಗಿದೆ. ಇದ್ರ ಬಗ್ಗೆ ಸರ್ಕಾರ ಯಾವುದೇ ತರದ ಇದನ್ನ ತಗಂತ ಇಲ್ಲ. ಲೈಫಲ್ಲಿ ಕಷ್ಟಗಳನ್ನು ನೋಡಿದಿರಿ ಅಂತ? ಅಲ್ಲ, ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಸಾಮಾನ್ಯ ಕುಟುಂಬದಿಂದ ಬಂದಂತವ್ರಿಗೆ ಗೊತ್ತಾಗತ್ತೆ ಅದ್ರ ಕಷ್ಟಗಳೇನು ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಕಷ್ಟಗಳನ್ನ ನೋಡ್ಕೊಂಡೆ ಬಂದಿರೋದು. ಬಹುಶಃ ಇನ್ನೂ ಸುಖ ಅಂತೂ ನೋಡಿಲ್ಲ, ಕಷ್ಟಗಳಲ್ಲೇ ಎವ್ರಿಡೇ ಸಾಕ್ತಾ ಇದೀವಿ. ತಾಯಿಯನ್ನ ಮರೆಯೋದು ತುಂಬಾ ಕಷ್ಟ. ಫೀಲ್ ಆಗುತ್ತಾ ಈ ಕ್ಷಣಕ್ಕೂ ಕೂಡ? ಖಂಡಿತ ಆಗುತ್ತೆ. ಎತ್ತರುಣವನ್ನ ಯಾರೂ ಸಹ ಈ ಜಗತ್ತಲ್ಲಿ ತೀರ್ಸಕ್ಕಾಗಲ್ಲ. ತೀರ್ಸಕ್ ಸಾಧ್ಯನೇ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಜಿಟಿ ಮಳೆ ಆಗ್ತಾ ಇದೆ. ನಾನು ನಿಂತಿರೋದು ಹಾಸನದ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹುಲ್ಲಳ್ಳಿ ಸುರೇಶ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನಮಗೆ ಎಂಟರ್ ಆದ ತಕ್ಷಣ ಕಾಣಿಸೋದು HK ಸುರೇಶ್ ಶಾಸಕರು, ಬೇಲೂರು ವಿಧಾನಸಭಾ ಕ್ಷೇತ್ರ. ಮತ್ತು ಇಲ್ಲಿ ಬಹುಶಃ ಇದು ಮನೆ ದೇವರು ಅಂತ ಅನ್ಸುತ್ತೆ. ತಾಳೂರು ಹನುಮಂತರಾಯ, ಶ್ರೀ ಲಕ್ಷ್ಮೀದೇವಿ, ಚನ್ನಕೇಶವ ಸ್ವಾಮಿ
ಮತ್ತು ಆಂಜನೇಯನ ಅದ್ಭುತವಾದಂತಹ ಒಂದು ವಿಗ್ರಹವನ್ನ ನಾವು ಗಮನಿಸಬಹುದು. ಶ್ರೀ ಮಾರುತಿ ನಿಲಯ ಮತ್ತು ಶ್ರೀಮತಿ ಸಾಕಮ್ಮ, ಶ್ರೀ ಕೆಂಪೇಗೌಡ, ಶ್ರೀಮತಿ ಎನ್ ಕೋಮಲ ಹಾಗೂ ಶ್ರೀ HK ಸುರೇಶ್, ಹುಲ್ಲಳ್ಳಿ ಸುರೇಶ್ ಅಂತ ಪೂರ್ತಿ ಹೆಸರು ಅವರದ್ದು, ಮತ್ತು HS ಯಶವಂತ್ ಗೌಡ, ಅದರ ಜೊತೆಗೆ HS ಪ್ರಶಾಂತ್ ಗೌಡ. ಸೊ ಕುಟುಂಬಸ್ಥರ ಹೆಸರನ್ನು ಹಾಕಿದ್ದಾರೆ. ಇದು ಎಂಟರ್ ಆಗೋದಕ್ಕೆ ಗೇಟ್ ಇರುವಂತದ್ದು. ಆ ಕಡೆ ಪಕ್ಕದಲ್ಲಿರುವಂತದ್ದು ವೆಹಿಕಲ್ಗಳು ಎಂಟರ್ ಆಗೋದಕ್ಕೆ ಗೇಟ್. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾ ತರ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಂದು ಪ್ರತಿ ಶಾಸಕರ ಮನೆಗಳಲ್ಲೂ ಕೂಡ ಅಷ್ಟೇ ಪಕ್ಕದಲ್ಲೊಂದು ಗ್ರೀನರಿ ಇರ್ಲಿ ಅನ್ನೋ ಕಾರಣಕ್ಕೆ ಗಾರ್ಡನ್ ಸ್ಪೇಸ್ ತರ ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ತಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಈ ಕಡೆ ಬೋರ್ಡ್ ನೋಡಬಹುದು, ಸೇವಾ ಮನೋಭಾವವೇ ಧರ್ಮ. ಅಂದ್ರೆ ಅನೇಕ ಶಾಸಕರು ಒಂದೊಂದು ಧ್ಯೇಯ ಮತ್ತು ಉದ್ದೇಶವನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ಹುಲ್ಲಳ್ಳಿ ಸುರೇಶ್ ಅವರ ಧ್ಯೇಯ ವಾಕ್ಯ ಇದು ಅಂತ ಅನಿಸ್ತದೆ. ಮತ್ತು ಈ ಕಡೆ ಬಲಭಾಗದಲ್ಲಿರುವಂತಹ 2 ಕೋಣೆಗಳು ಏನ್ ಕಾಣಿಸ್ತಾ ಇದೆ, ಇದು ಅವರ ಸ್ಟಾಫ್ಗೆ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿರುವಂತಹ ಒಂದು ಕೋಣೆಗಳು. ಸೊ ಇದು ಹುಲ್ಲಳ್ಳಿ ಸುರೇಶ್ ಅವರ ಕಾರ್. ಬಾವಿನೂ ಇದೆಯಪ್ಪ ಇವ್ರ ಮನೆಯಲ್ಲಿ. ಓಕೆ, ಹಳೆ ಕಾಲದ್ದು ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಸೊ ಬಾವಿ ನಾನ್ ಯಾವ್ದೋ ಫೋಟೋಗಳಲ್ಲಿ ನೋಡ್ದಂಗ್ ನೆನಪು ನನಗೆ ಈ ಮನೆಯ ಬಾವಿ ಎಲ್ಲವೂ ಕೂಡ. ಸೊ ಇದ್ರ ಬಗ್ಗೆ ಅವ್ರಿಗೆ ಕೇಳ್ತೀನಿ, ಯಾಕೆ ಉಳಿಸ್ಕೊಂಡಿದ್ದೀರಿ ಈ ಬಾವಿನ ಅಂತ ಹೇಳಿ. ಮತ್ತು ಇದು ಶಾಸಕರ ಕಚೇರಿ. ಅದ್ರ ಪಕ್ಕದಲ್ಲಿರೋದು ಮನೆ. ಪ್ರತಿನಿತ್ಯ ಬರುವಂತಹ ಜನಸಾಮಾನ್ಯರಿಗೆ ಮತ್ತು ಮನೆಯಲ್ಲಿರುವಂತಹ ಸದಸ್ಯರಿಗೆ, ಕೆಲಸ ಮಾಡುವಂತವ್ರಿಗೆ ಎಲ್ರಿಗೂ ಕೂಡ ಅಡಿಗೆ ಕೋಣೆ ಕೂಡ ಇದೆ. ಸೊ ಇವತ್ತು ನಮ್ಮ ಅತಿಥಿ ಹುಲ್ಲಳ್ಳಿ ಸುರೇಶ್ ಅವರ ಮನೆಗೆ ಬಂದಿದ್ದೀನಿ. ಸೊ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹುಲ್ಲಳ್ಳಿ ಸುರೇಶ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈಗ ಹುಲ್ಲಳ್ಳಿ ಸುರೇಶ್ ಅವರ ಕಚೇರಿ ಇದು. ಸೊ ಪಕ್ಕದಲ್ಲಿರೋದು ಮನೆ. ಸೊ ಫಸ್ಟ್ ನಿಮಗೆ ಕಚೇರಿ ತೋರಿಸ್ಬಿಡ್ತೀನಿ. ಶಾಸಕರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಂಟರ್ ಆದ ತಕ್ಷಣ ಅವರ ಕಚೇರಿಗೆ, ಸೊ ಅವರ ಸ್ಟಾಫ್, ಶಾಸಕರು ಬೆಂಗಳೂರಲ್ಲಿದ್ದಾಗ್ಲೂ ಅಥವಾ ಕ್ಷೇತ್ರದಲ್ಲಿದ್ದಾಗ್ಲೂ ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಬರುವಂತಹ ಜನರ ಅಹವಾಲುಗಳನ್ನ ಸ್ವೀಕರಿಸುವಂತಹ ಕೆಲಸ ಇಲ್ಲಿಂದ ಆಗುತ್ತೆ. ಸೊ ಶಾಸಕರು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇವತ್ತು ಹುಲ್ಲಳ್ಳಿ ಸುರೇಶ್ ಅವರ ನಿವಾಸಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಓಕೆ, ಪ್ರತಿ ಶಾಸಕರ ಮನೆ ಮತ್ತು ಮನದ ಮಾತುಗಳನ್ನ ಹಂಚಿಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಕಚೇರಿನ ತೋರಿಸಬಹುದಾ ನಮ್ಮ ಆಡಿಯನ್ಸ್ಗೆ ಇವತ್ತು ಅಂತ? ದಯವಿಟ್ಟು, ಇದೆಲ್ಲ ನಮ್ಮ ಕಚೇರಿ. ನಮ್ದು ಮನೆ ಮತ್ತೆ ಕಚೇರಿ ಎಲ್ಲ ಒಂದೇ. ಓಕೆ, ಇದು ಯಾವುದೇ ಜಾತಿ ಧರ್ಮ ಇಲ್ಲ, ಸಾರ್ವಜನಿಕರ ಆಸ್ತಿ ಇದು, ಹಾಗಾಗಿ ಮಾಡಿದ್ವಿ. ಓಕೆ, ಭ್ರಷ್ಟಾಚಾರ ಮುಕ್ತ ಕ್ಷೇತ್ರ ಆಗ್ಬೇಕು ಅಂತ ಹೇಳ್ತಾ ಇದ್ರಿ ಕಳೆದ 2 ವರ್ಷಗಳ ಹಿಂದೆ ಅಂತ ಅನಿಸ್ತದೆ. ಆಗಿದೆಯಾ ಭ್ರಷ್ಟಾಚಾರ ಮುಕ್ತ ಬೇಲೂರು? ಸಂಪೂರ್ಣ ಆಗಿಲ್ಲ. ಫಸ್ಟ್ ನಾನು ಭ್ರಷ್ಟಾಚಾರ ಮುಕ್ತ ಪರ್ಸನ್ ಆಗಿದ್ದೀನಿ. ಅದಾದ್ಮೇಲೆ ಹಂತವಾಗಿ ಒಂದಿಷ್ಟು ಬರ್ತಾ ಇದೆ. ಅಂದ್ರೆ ಇಂದಿನ ಇದನ್ನ ನೋಡಿದ್ರೆ ಒಂದಿಷ್ಟು ಕಡಿಮೆ ಆಗ್ತಾ ಇದೆ ಗಾತ್ರ. ಅಟ್ ಎ ಟೈಮ್ ಓವರ್ ನೈಟ್ಸ್ ಅಲ್ಲಿ ಆಗ್ತಕ್ಕಂತ ಇದು ನಮ್ಮ ದೇಶ ಅಲ್ಲ, ಆಗ್ತಕ್ಕಂಥದ್ದು ಒಂದಿಷ್ಟು ಪ್ರಮಾಣ. ಓಕೆ ಸರ್, ಪ್ರತಿನಿತ್ಯ ಎಷ್ಟು ಜನ ಬರ್ತಾರೆ ಅಹವಾಲುಗಳನ್ನ ತಗೊಂಡು ಅಂತ? 24x7 ಇದ್ರೆ 24x7 ಸಹ ಭೇಟಿ ಮಾಡ್ತಕ್ಕಂಥದ್ದಾಗತ್ತೆ. ಸಾರ್ವಜನಿಕರು ಬರ್ತಕ್ಕಂಥದ್ದು ಕಚೇರಿ ಇರ್ಬೋದು, ಮನೆ ಇರ್ಬೋದು, ಎಲ್ಲಾ ಕಡೆನೂ ಬರ್ತಾರೆ. ಯಾವ ತರದ ಅಹವಾಲುಗಳನ್ನ ಹೆಚ್ಚಾಗಿ ತಗೊಂಡ್ ಬರ್ತಾರೆ ಸರ್ ಕ್ಷೇತ್ರದ ಜನ? ಏನ್ ಸಮಸ್ಯೆನ ತೋಡ್ಕೊಳ್ತಾರೆ ಅಂತ? ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯನ್ನ ಹೊಂದಿರತಕ್ಕಂಥದ್ದು. ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆಗಳಿದೆ. ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿ ಇದೆ, ಕರೆಂಟಿನ ಅವ್ಯವಸ್ಥೆ ಇದೆ. ಅರೆಮಲೆನಾಡು ಭಾಗದಲ್ಲಿ ಸಹ ಇವಾಗ ಆನೆಗಳು ಮತ್ತೆ ಅದರ ಜೊತೆನಲ್ಲಿ ಒಂದಿಷ್ಟು ಕುಡಿಯ ನೀರಿನ ಸಮಸ್ಯೆಗಳು ಇದೆಲ್ಲ ಇದೆ. ವಿಶೇಷವಾಗಿ ಮತ್ತೆ ಬಯಲ್ಸೀಮೆನಲ್ಲೂ ಸಹ ರಸ್ತೆಗಳು ಇದೊಂದು ಏನಾಗಿದೆ, ಇದು ತುಂಬಾ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ. ಅಭಿವೃದ್ಧಿನಲ್ಲಿ ಕುಂಠಿತ ಆಗಿದೆ, ಸಂಪರ್ಕ ರಸ್ತೆಗಳಿಂದ. ಆಮೇಲೆ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಏನು ಕಂದಾಯ ಇಲಾಖೆಯ ಸಮಸ್ಯೆಗಳಿರ್ಬೋದು, ಬಹುತೇಕ ಕಂದಾಯ ಇಲಾಖೆದು. ಆಮೇಲೆ ಏನು ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂತ, ತಾಲೂಕ್ ಪಂಚಾಯತಿ ಸಂಬಂಧಪಟ್ಟಂತ ಸಮಸ್ಯೆಗಳು, ಸರ್ವೇದು, ಹಿಂಗೆ ದಾರಿಗಳು ಬಿಡಿಸ್ಕೊಂತಕ್ಕಂಥದ್ದು ಮತ್ತು ಹಲವಾರು ಸಮಸ್ಯೆಗಳು ಪ್ರತಿನಿತ್ಯ ಬರ್ತಕ್ಕಂಥದ್ದಾಗತ್ತೆ. ಓಕೆ ಸರ್, ನಿಮ್ ಕಚೇರಿನ ಮತ್ತು ಮನೆಯನ್ನ ತೋರಿಸಿ ಸರ್ ನಮ್ ಜನಕ್ಕೆ. ಬನ್ನಿ. ಓಕೆ ವೀಕ್ಷಕರೇ,
ನರೇಂದ್ರ ಮೋದಿ ಅವರ ಅದ್ಭುತವಾದಂತಹ ಭಾವಚಿತ್ರವನ್ನ ನೋಡ್ತಾ ಇದ್ದೀರಿ. ಅಖಂಡ ಭಾರತದ ಪರಿಕಲ್ಪನೆ ಅದ್ ಯಾವಾಗ ಪೂರ್ಣ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದೆ ಸರ್. ಅಖಂಡ ಭಾರತವನ್ನ ಪೂರ್ಣ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಅದನ್ನ 3ನೇ ಅವಧಿಯ ಪ್ರಧಾನಮಂತ್ರಿ ಆಗಿದ್ದಾರೆ. ಖಂಡಿತವಾಗ್ಲೂ ಅದನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ 148 ಕೋಟಿ ಜನಕ್ಕಿದೆ. ಅಮೇಜಿಂಗ್. ಓಕೆ, ಇಲ್ಲಿ ಒಂದಷ್ಟು ಜನ ಇದ್ದಾರೆ. ಏನ್ ಹೇಳ್ತೀರಿ ನಿಮ್ ಶಾಸಕರ ಬಗ್ಗೆ? ಸಿಗ್ತಾರ ಈಸಿಯಾಗಿ? ಶಾಸಕರು ತುಂಬಾ ಆತ್ಮೀಯವಾಗಿ ಬೇಲೂರಿನ ಸಮಸ್ತ ಜನತೆಯನ್ನು ಸಂಪರ್ಕದಲ್ಲಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಕೆಲಸ ಇದ್ದಾಗ, ಅತಿ ಅಗತ್ಯ ಕೆಲಸ ಇದ್ದಾಗ ಅವ್ರನ್ನ ಮನೆಗೆ ಬಂದು ಕಾಣ್ತೀವಿ. ಸಾಮಾನ್ಯವಾಗಿ ಅವರು ಫೋನಲ್ಲೂ ಸಹ ಅಟೆಂಡ್ ಮಾಡಿ ಪ್ರತಿಯೊಬ್ಬರಿಗೂ ಕಾರ್ಯಕರ್ತ ಅಂದಲೇ ಬೇಲೂರಿನ ನಾಗರಿಕರಿಗೆ ತುಂಬಾ ಸ್ಪಂದನೆ ಕೊಡ್ತಾರೆ. ಸೊ ಹಂಗಾಗಿ ತುಂಬಾ ಅತಿ ಹೆಚ್ಚು ಜನಸಂಖ್ಯೆ ಶಾಸಕರ ಕಚೇರಿಗೆ ಆಗಮಿಸೋ ಕಾರಣ ತುಂಬಾ ಆತ್ಮೀಯವಾಗಿ ಅವರ ನಡ್ಕೊಳ್ಳೋ ರೀತಿ ಆತರ ಇದೆ. 2 ವರ್ಷದಲ್ಲಿ ಏನಾಗಿದೆ ಬದಲಾವಣೆ ನಿಮ್ಮ ಬೇಲೂರಲ್ಲಿ ಅಂತ? ಬೇಲೂರಿನಲ್ಲಿ ತುಂಬಾ ಬದಲಾವಣೆ ಆಗಿದೆ. ನೀವೇ ಹೇಳ್ದಂತೆ ಈ ಲಂಚದ ಹಾವಳಿ ಮೊಟ್ಟ ಮೊದಲದಾಗಿ ಕಡಿಮೆ ಆಗಿದೆ. ಅವ್ರು ಹೇಳ್ದಂಗೆ ಗಾತ್ರ ಕಡಿಮೆ ಆಗಿದೆ. ಈ ಅಧಿಕಾರಿಗಳು ಭಯಭೀತರಾಗ್ತಾರೆ. ಯಾಕೆಂತಂದ್ರೆ ಶಾಸಕರೇ ಲಂಚವನ್ನು ಮುಟ್ಟಲ್ಲ. ಅವರ ಗಮನಕ್ಕೆ ಬಂದಾಗ ನಾವು ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನು ಜನಗಳಿಗೆ ಮಾಡ್ಕೊಡ್ಬೇಕು ಅನ್ನೋ ಭಾವನೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಡ್ತಾ ಇದ್ದಾರೆ. ಏನ್ ಬೇಕಾಗಿದೆ ನಿಮ್ಮ ಕ್ಷೇತ್ರಕ್ಕೆ? ಇನ್ನು ಏನ್ ಬೇಕು ಅಂತ? ಬೇಲೂರಿನಲ್ಲಿ ಶಾಸಕರೇ ಹೇಳಂಗೆ ಅತಿ ಹಿಂದುಳಿದ 224 ಕ್ಷೇತ್ರದಲ್ಲಿ ಅತಿ ಹಿಂದುಳಿದ ತಾಲೂಕಾಗಿದೆ. ಇಲ್ಲಿ ಮೂಲಭೂತವಾಗಿ ಬಹಳ ಜ್ವಲಂತ ಸಮಸ್ಯೆಗಳಿದಾವೆ. ಕುಡಿಯ ನೀರಿನ ಈಗ ನದಿ ಹರಿತಾ ಇದೆ, ಆದ್ರೂ ಇಲ್ಲಿ ಜನಗಳಿಗೆ ನೀರಾವರಿ ವ್ಯವಸ್ಥೆ ಕುಂಠಿತವಾಗಿತ್ತು. ಅದನ್ನೆಲ್ಲ ಈಗ ಆಲ್ರೆಡಿ ಚಾಲನೆ ಮಾಡ್ತಾ ಇದ್ದಾರೆ. ಎತ್ತಿನಹೊಳೆದಿರ್ಬೋದು, ಆಮೇಲೆ ರಣಘಟ್ಟ ಯೋಜನೆ ಕಾಮಗಾರಿ ಇರ್ಬೋದು, ಹೆಚ್ಚಿ ಲಿಫ್ಟ್ ಇರಿಗೇಷನ್ ಇರ್ಬೋದು. ಮತ್ತೀಗಾಗ್ಲೇ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಮ್ಮ ಹೆಬ್ಬಾಳು ಏತ ನೀರಾವರಿ ಇದಕ್ಕೆ. ಆ ಕಾಮಗಾರಿನಲ್ಲಿ ವಿಧಾನಸೌಧದಲ್ಲೇ ಮಾತನಾಡಿ ಅದ್ರ ಬಗ್ಗೆ ಇದನ್ನ ತಾಳ್ತಾ ಇದ್ದಾರೆ. ಆಮೇಲೆ ಶಾಲಾ ಕಾಲೇಜುಗಳಿಗೆ ಈ ಸರಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ರಿಸಲ್ಟ್ ಉತ್ತಮವಾದ ರಿಸಲ್ಟ್ ಬರೋದಕ್ಕೆ ನಮ್ಮ ತಾಲೂಕಿನಲ್ಲಿ ಕಾರಣಭೂತರಾಗಿದ್ದಾರೆ. ಅನೇಕ ಈಗ ಅನುದಾನದ ಕೊರತೆ ಇದ್ರೂ ಸಹ ಇವರು ಮೊದ್ಲೇ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲಿ ಏನು ಅನುದಾನ ತರೋ ಒಂದು ಚಾಕಚಕ್ಯತೆ ಐತೆ. ಅದರ ಪ್ರಕಾರ ಈಗಾಗಲೇ ಬೇಲೂರಿನ ಜ್ವಲಂತ ಸಮಸ್ಯೆ ಆದ ಟ್ರಾಫಿಕ್ ಸಮಸ್ಯೆ ಇತ್ತು. ಒಂದೇ ರೋಡ್ ಆಗಿರೋದ್ರಿಂದ ಆ ರೋಡ್ ಅಲ್ಲಿ ಹೋಗೋದಕ್ಕೆ ಮಂಗಳೂರು ಈ ಕಡೆ ಎಲ್ಲ ಹೋಗೋ ವೆಹಿಕಲ್ಗಳು ಇಲ್ಲೇ ಬರ್ತಾ ಇತ್ತು. ಅದಕ್ಕೀಗ 35 ಕೋಟಿ ಅನುದಾನವನ್ನ ಪ್ರತಿನಿತ್ಯ PWD ಮಂತ್ರಿ ಅವರ ಮನೆಯಲ್ಲಿ ಇದ್ದು ಅವ್ರನ್ನ ಮನವೊಲಿಸಿ ತರೋದಕ್ಕೆ ಶ್ರಮ ಹಾಕಿ ಪರ್ಯಾಯವಾಗಿ ಇನ್ನೊಂದು ಸೇತುವೆಯನ್ನ ನಿರ್ಮಾಣ ಮಾಡಿಸ್ತಾ ಇದ್ದಾರೆ, ಹೊಳೆಬೀದಿ ಸೇತುವೆಯನ್ನ. ಇಂತ ಜ್ವಲಂತ ಸಮಸ್ಯೆಗಳು ಬೇಲೂರಿನಲ್ಲಿ ಇದಾವೆ. ಈಗಾಗಲೇ ನಿವೇಶನದ ಕೊರತೆ ಇದೆ. ಗೃಹ ಮಂಡಳಿಯನ್ನ ಅಪ್ರೋಚ್ ಮಾಡಿ ನಿವೇಶನಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ತುಂಬಾ ಅಭಿವೃದ್ಧಿಗೆ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಮಾಡ್ತಾ ಇದ್ದಾರೆ. ಈಗಾಗಲೇ ಪವರ್ ಸ್ಟೇಷನ್ಗಳಿಗೆ ತೊಂದರೆ ಇತ್ತು. ಬಿಕೋಡ್ ನಲ್ಲಿ ಒಂದು, ಇನ್ನೊಂದು ಇದ್ರಲ್ಲಿ 2-3 ಪವರ್ ಸ್ಟೇಷನ್ ಮಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರೈತರಿಗೆ ಇದಕ್ಕೆ. ಆಮೇಲೆ ಸೋಲಾರ್ ಇದನ್ನ ಮಾಡಿ ಹಳೆಬೀಡು ಭಾಗದಲ್ಲಿ ಬೇಸಿಗೆಯಲ್ಲಿ ಕರೆಂಟಿನ ಅಭಾವ ಆಗುತ್ತೆ ಅಂತ ಈಗಾಗಲೇ KPTC ಇಂದ ಸೋಲಾರ್ ಪ್ಲಾಂಟ್ ಗಳನ್ನ ಗುಡ್ಡಗಳಲ್ಲಿ ವೇಸ್ಟ್ ಲ್ಯಾಂಡ್ ಅಲ್ಲಿ ರೈತರಿಂದ ಕೊಂಡ್ಕೊಂಡು ಅದನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಆ ಕಾಮಗಾರಿಗೆ ಶುರು ಮಾಡಿದ್ದಾರೆ. ಡನ್. ಓಕೆ ವೀಕ್ಷಕರೇ, ಈಗ ಶಾಸಕರೇ ತಮ್ಮ ಮನೆಯನ್ನ ಪರಿಚಯ ಮಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸರ್ ಬನ್ನಿ ಸರ್. ಓಕೆ, ಸೊ ನಿಮಗೆ ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ ಸರ್, ಇದು ಮನೆ ದೇವ್ರ ಅಂತ? ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಹಳೆಬೀಡು ಚೆನ್ನಕೇಶವ ಸೌಮ್ಯನಾಯಕಿ ರಂಗನಾಯಕಿ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ದೇವಸ್ಥಾನ. ಅಂಡರ್ ಯುನೆಸ್ಕೋ ಸೇರಿರ್ತಕ್ಕಂಥದ್ದು. ಸುಮಾರು 908 ವರ್ಷ ಇತಿಹಾಸ ಇರ್ತಕ್ಕಂತಹ ದೇವಸ್ಥಾನ. 908 ವರ್ಷ ಆ ದೇವಸ್ಥಾನ ಬೇಲೂರಿನ ಕೇಂದ್ರ ಬಿಂದು. ಅಮೇಜಿಂಗ್. ವೆಲ್ ಸರ್, ಮತ್ತೊಂದು ಅದ್ಭುತವಾಗಿರುವಂತಹ ಒಂದು ಫೋಟೋ ನೋಡ್ತಾ ಇದ್ದೆ. ಇಲ್ಲೊಂದು ಫೋಟೋ ಇದೆ, ಅಲ್ಲೊಂದು ಫೋಟೋ ಇದೆ. ಯಾರು ಪೇಂಟ್ ಮಾಡಿ ಕೊಟ್ಟಿದ್ದು ಇದು ಅಂತ? ಯಾರೋ ನಮ್ಮ ಈ ಕ್ಷೇತ್ರದ
ಕಲಾವಿದರು ಅದನ್ನ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಅಭಿಮಾನಿಗಳು. ಓಕೆ, ಡನ್. ಶಿವಕುಮಾರ ಸ್ವಾಮೀಜಿ ಬಗ್ಗೆ ಮಾತಾಡ್ಲೇಬೇಕು ಸರ್. ಯಾಕೆಂತಂದ್ರೆ ನಾನ್ ಮೊನ್ನೆ ಸಿದ್ಧಗಂಗಾ ಮಠಕ್ಕೆ 10 ವರ್ಷಗಳ ನಂತರ ಹೋದಾಗ ನನಗೊಂದು ಫೀಲ್ ಆಗ್ತಿತ್ತು, ಏನೋ ಒಂದು ಖಾಲಿ ಖಾಲಿ ಅನ್ನೋ ತರ. ನಿಮ್ಗೆ ಅದ್ ಭಾಸ ಆಯ್ತಾ ಅಂತ ಹೋದಾಗ? ಶಿವಕುಮಾರ ಸ್ವಾಮೀಜಿಯವರು ಅಕ್ಷರವನ್ನ ಮತ್ತೆ ದಾಸವನ್ನ ಕೊಟ್ಟಂತ ಮಹಾ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ತ್ರಿವಿಧ ದಾಸೋಹಿಗಳು. ಆಮೇಲೆ ಎಲ್ಲ ಮಠಮಾನ್ಯಗಳಿಗೆ ವಿಭಿನ್ನವಾದ ಮಠವನ್ನ ಮಾಡಿದಂತಹ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು. ಅನೇಕ ಯಾವುದೇ ಜಾತಿ ಧರ್ಮ ಇಲ್ದಂಗೆ ಎಲ್ಲರಿಗೂ ಶಿಕ್ಷಣವನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ದಾಸೋಹವನ್ನ ಕೊಟ್ಟಂತ ಮಹಾ ಕೀರ್ತಿ ಇದಾಗಿರ್ತಕ್ಕಂಥದ್ದು. ಬಹುಶಃ ಅವರು ಶತಮಾನಗಳಿರೋವರೆಗೂ ಬದುಕಿರ್ಬೇಕಾಗಿತ್ತು. ನಮ್ಮೆಲ್ಲರ ದುರಾದೃಷ್ಟ ಅವ್ರಿಗೆ ಗೊತ್ತಿಲ್ಲ. ಬಟ್ ಆದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಬಹುಶಃ ಈಗಿರ್ತಕ್ಕಂಥ ಪರಮ ಪೂಜ್ಯರು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸಿದ್ಧಗಂಗಾ ಮಠ ಅಂತ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಬರುತ್ತೆ. ಶಿವಕುಮಾರ ಸ್ವಾಮೀಜಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆಯಲ್ಲೂ ಸಹ ಪೂಜಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಕರೆಕ್ಟ್ ಸರ್. ಇಲ್ಲಿ ಕ್ಯಾಬಿನ್ ಒಂದಿದೆ, ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತಾರೆ ಸರ್? ಅಂದ್ರೆ ಜನ ಬಂದಾಗ ಅಹವಾಲುಗಳನ್ನ ತಗೊಳ್ಳೋದಕ್ಕೆಲ್ಲ ಇಲ್ಲೆಲ್ಲ ಒಂದ್ 4-5 ಜನ ಸ್ಟಾಫ್ಸ್ ಇಲ್ಲಿದ್ದಾರೆ. ಇಲ್ಲೆಲ್ಲ ಕೆಲಸ ಮಾಡ್ತಾರೆ. ಬಂದಂತ ಏನು ಸಾರ್ವಜನಿಕರು ಬಂದಂತವ್ರಿಗೆ ಕೂರಿಸ್ತಕ್ಕಂಥದ್ದು, ಅವ್ರಿಗೆ ಸರಿಯಾಗಿ ಮಾತಾಡಿಸಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಕ್ಕಂಥದ್ದು, ಬೆಳಗ್ಗೆಯಿಂದ ಕಾಫಿ ಟೀ ವ್ಯವಸ್ಥೆಯನ್ನ, ಊಟ ತಿಂಡಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸನ ನಮ್ಮ ಕಚೇರಿಯ ಸಿಬ್ಬಂದಿಗಳು ಮಾಡ್ತಾರೆ. ಈ ಗೀತಾ ಸಾರ ಅಂತ ಒಂದು ಸಂದೇಶ ನೋಡ್ತಾ ಇದ್ದೆ ನಾನು. ಏನ್ ಸರ್ ಅದು ಸಂದೇಶ? ಗೀತಾ ಸಾರ ಅಂತ ಅಂದ್ರೆ ಮನುಷ್ಯ ಯಾವ ರೀತಿ ಇರಬೇಕು, ಯಾವ ರೀತಿ ಬದುಕಬೇಕು, ಆಗ್ತಕ್ಕಂಥದ್ದು, ಆಗಿರ್ತಕ್ಕಂಥದ್ದು, ಆಗ್ತಕ್ಕಂಥದ್ದು, ಮುಂದೆ ಆಗ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಇದು. ಅಂದ್ರೆ ಆದಿದ್ದೆಲ್ಲ ಒಳ್ಳೆಯದಕ್ಕಾಗಿದೆ. ಅಂದ್ರೆ ಏನ್ ಆಗುತ್ತೆ ಅದೆಲ್ಲದೂ ಸಹ ಒಳ್ಳೆಯದಕ್ಕೆ ಅಂತಕ್ಕಂಥದ್ದು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತಕ್ಕಂಥದ್ದು. ಈ ಒಂದು ಸಂದೇಶವನ್ನು ನೋಡಿದ್ರೆ ಯಾರಿಗೂ ಸಹ ಆ ಸಂದೇಶದ ಪರಿಣಾಮವನ್ನು ಕಲ್ತ್ಕೋಬೇಕು ಅಂತಕ್ಕಂಥ ಸಂದೇಶ. ಅದಕ್ಕೋಸ್ಕರ ಅದನ್ನ ಹಾಕಿದೆ. ಓಕೆ ಸರ್, ನಾನು ತುಂಬಾ ಜನ ಸೀನಿಯರ್ MLA ಗಳನ್ನ ಮಾತಾಡಿಸುವಾಗ ಅವ್ರು ಹೇಳ್ತಾರೆ, ಇತ್ತೀಚೆಗೆ ಬರ್ತಾ ಇರುವಂತ ರಾಜಕಾರಣಿಗಳಿಗೆ ಮೌಲ್ಯಗಳು ಕಡಿಮೆ, ತತ್ವಗಳು ಕಡಿಮೆ, ಆದರ್ಶಗಳು ಕಡಿಮೆ ಅಂತ. ನಿಮಗೇನ್ ಅನ್ನಿಸ್ತದೆ ಅಂತ? ಅಲ್ಲ, ರಾಜಕಾರಣಿಗಳಿಗೆ ಆತರ ಇದೆ. ನಾನು ರಾಜಕಾರಣಿ ಅಲ್ಲ, ನಾನೊಬ್ಬ ಈ ಕ್ಷೇತ್ರದ ಸೇವಕ. ಹಾಗಾಗಿ ಸೇವಕರಿಗೆ ಆತರ ಅನ್ಸಲ್ಲ. ಸೇವೆ ಮಾಡೋ ಮನೋಭಾವನೆ ಇರುತ್ತೆ. ರಾಜಕಾರಣಿಗಳಿಗೆ ಆ ತರದ್ದು ಇದಿರುತ್ತೆ. ಆದ್ರೆ ನಮ್ಮಂತವ್ರಿಗೆ ಆತರ ಇಲ್ಲ. ನಮ್ಗೆ ಪ್ರತಿನಿತ್ಯ ಸಾವಿರಾರು ಜನನ ಅವ್ರ ಸೇವೆ ಮಾಡ್ತಕ್ಕಂತ ಭಾಗ್ಯ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಆ ತರದ್ದೇನು ನಮ್ಗೆ ಯಾವುದೇ ತರದ ಡಿಫ್ರೆನ್ಸಿಯೇಷನ್ ಅಂತ ಅನ್ಸಲ್ಲ. ಈ ಫುಲ್ ಟೈಮ್ ರಾಜಕೀಯ ಸರಿ ಹೊಂದುತ್ತಾ ನಿಮಗೆ ಅಂತ? ರಾಜಕಾರಣಕ್ಕೆ ನಮ್ಮನ್ನ ಯಾರು ಕರೆದಿಲ್ಲ. ರಾಜಕಾರಣನ ನಾವೇ ಹುಡುಕ ಬಂದಿರೋದು, ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು. ಬಂದ್ಮೇಲೆ ಫುಲ್ ಟೈಮ್ ನಾವು ಮಾಡ್ಬೇಕು. ಅವಾಗ ಮಾತ್ರ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ. ಪಾರ್ಟ್ ಟೈಮ್ ಯಾವ್ದು ಮಾಡಿದ್ರು ಇಸ್ ನೋ ವೇ ಸಕ್ಸಸ್. ಕರೆಕ್ಟ್. ಓಕೆ ವೀಕ್ಷಕರೇ, ಇಲ್ಲೊಂದು ಬೆಳ್ಳಿಯ ಕೊಡುಗೆ ಅಂತ ಅನಿಸ್ತದೆ. ಬೆಳ್ಳಿದ ಅನ್ಸುತ್ತಲ್ಲ ಸರ್, ಒಕ್ಕಲಿಗರ ಸಂಘದಿಂದ ಕೊಟ್ಟಿರೋದು. ಯಾವ ಸಂದರ್ಭದಲ್ಲಿ ಕೊಟ್ಟಂತಹ ಕೊಡುಗೆ ಸರ್ ಅದು? ನಾನು ಶಾಸಕನಾದ ನಂತರ ಇದನ್ನ ಕೊಡುಗೆಯಾಗಿ ಸಮಾಜದ ವತಿಯಿಂದ ಕೊಟ್ಟಿದ್ದಾರೆ. ಓಕೆ, ಒಕ್ಕಲಿಗ ಸಮಾಜ ತುಂಬಾ ದೊಡ್ಡ ಪ್ರಮಾಣದಲ್ಲಿ JDS ಜೊತೆ ನಿಲ್ಲುತ್ತೆ, JDS ನ ಭದ್ರಕೋಟೆ ಅನ್ನೋದಿತ್ತು. ಬೇಲೂರಿನಲ್ಲಿ ಈಗ JDS BJP ಇಬ್ರು ಮಿಕ್ಸ್ ಆಗಿ ಕೆಲಸ ಮಾಡ್ಬೇಕಾದಂತ ಸ್ಥಿತಿ ಇದೆ. ಈ ತರದ ವಿರೋಧಾಭಾಸಗಳು ಎದುರಾದಾಗ ಹೇಗೆ ಫೇಸ್ ಮಾಡ್ತೀರಿ ನೀವು ಅಂತ? ಬೇಲೂರಲ್ಲಿ ಪಕ್ಷ BJP JDS ಕಾಂಗ್ರೆಸ್ ತಕ್ಕಂತದಲ್ಲ. ಬೇಲೂರಿನ ಜನ ಇಡೀ ದೇಶಕ್ಕೆ ಮಾದರಿಯಾದಂತವ್ರು, ತುಂಬಾ ತಾಳ್ಮೆ ಸಹನೆ ಇರ್ತಕ್ಕಂಥವ್ರು. ಅವ್ರಿಗೆ ಸೇವಕನನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮಾತ್ರ ಗೊತ್ತು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕಾರಣ ಮಾಡ್ತಾರೆ, ಬೇರೆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಯಾವ ವಿಚಾರಗಳ ಮೇಲೆ ಬೇಲೂರು ಜನ ಆಯ್ಕೆ ಮಾಡ್ತಾರೆ ತಮ್ಮ ನಾಯಕನ್ನ? ಮಾಡೋದ್ರ ಮುಖಾಂತರ ಆಯ್ಕೆಯನ್ನ ಮಾಡ್ತಾರೆ. ಅವ್ರಿಗೆ ಹತ್ರದಿಂದ ಸ್ಪಂದಿಸ್ಬೇಕು, ಸಮಸ್ಯೆಗಳನ್ನ ಆಲಿಸ್ಬೇಕು, ಅದನ್ನ ಪರಿಹರಿಸ್ಬೇಕು. ಆತ್ಮೀಯತೆಯಿಂದ ಗೌರವದಿಂದ ಕಂಡಾಗ ಮಾತ್ರ ಅವರು ನಮ್ಮನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಓಕೆ, ಅಮೇಸಿಂಗ್. ವೆಲ್ ವೀಕ್ಷಕರೇ, ಇದು ಕಚೇರಿ. ಸೊ ಇದರ ಪಕ್ಕದಲ್ಲಿರುವಂತದ್ದು ಸಂವಿಧಾನ ಪೀಠಿಕೆಯ ವಿಚಾರವಾಗಿ ಮಾತಾಡ್ಲೇಬೇಕು. ಪ್ರತಿ ಶಾಸಕರ ಕಚೇರಿಗಳಲ್ಲಿ ಸಂವಿಧಾನದ ಪೀಠಿಕೆ ಇದೆ, ಬಟ್ ಇಲ್ಲಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಾಕಿದಿರಲ್ಲ ಸರ್? ಸಂವಿಧಾನ ಅಂತಕ್ಕಂಥದ್ದು ಪೀಠಿಕೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಕ್ಕಂಥದಕ್ಕೆ ಸಂವಿಧಾನ ಪೀಠವನ್ನ ಹಾಕಿರ್ತಕ್ಕಂಥದ್ದು. ಯಾಕೆಂದ್ರೆ ಸಂವಿಧಾನದ
ಹಾದಿಯಲ್ಲಿ ನಾವೆಲ್ಲ ನಡಿಬೇಕು ಅಂತಕ್ಕಂಥದ್ದು. ಹಾ ಹಾಗಾಗಿ ಸಂವಿಧಾನ ಪೀಠ ಬಹು ಮುಖ್ಯವಾದಂಥದ್ದು. ಅದನ್ನ ಕಚೇರಿನಲ್ಲಿ ಬಂದಂತಹ ಹಾ. ಸಾರ್ವಜನಿಕರು ನೋಡಿದ್ರೆ ಹಾ. ನಾವು ಈ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಓಕೆ. ಒಂದು ಮಾದರಿ ಅಂತಕ್ಕಂಥದ್ದಕ್ಕೆ ಹಾಕಿದ್ರು. ಬಟ್ ಸಂವಿಧಾನ ಅತಿ ಹೆಚ್ಚಾಗಿ ಕೈಯಲ್ಲಿ ಇಟ್ಕೊಂಡು ಓಡಾಡೋದು ರಾಹುಲ್ ಗಾಂಧಿ ಅವರು. ಆದ್ರೆ ಸಂವಿಧಾನವನ್ನ ಕೈಯಲ್ಲಿ ಇಟ್ಕೊಂಡು ಒಡ್ಡಾಡ್ತಾರೆ, ಆದ್ರೆ ಸಂವಿಧಾನವನ್ನ ಪಾಲನೆ ಮಾಡಲ್ಲ. ಸಂವಿಧಾನವನ್ನ ನಾವು ಪ್ರತಿನಿತ್ಯ ನೋಡ್ತಕ್ಕಂಥದ್ದು. ಹಾಗಾಗಿ ಅದನ್ನ ನಾವು ಪಾಲನೆ ಮಾಡ್ತೀವಿ. ಅವ್ರ ಭವಿಷ್ಯ, ಸಂವಿಧಾನ, ಇನ್ನೊಂದು ಮತ್ತೊಂದು, ಅವ್ರ ದೊಡ್ಡವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಓಕೆ, ದೊಡ್ಡವರು. ಯಾವ ಆಂಗಲ್ ಅಲ್ಲಿ ಸರ್? ಅವರ ಕುಟುಂಬಕ್ಕೆ ಇತಿಹಾಸ ಇದೆ. ಅವರ ಅಜ್ಜಿ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಹಾಗಾಗಿ ಅವ್ರ ಇತಿಹಾಸ ಇರ್ತಕ್ಕಂಥವ್ರ ಬಗ್ಗೆ ನಾನೊಬ್ಬ ಸಣ್ಣವನಾಗಿ ಮಾತಾಡೋದು ಶೋಭೆ ತರಲ್ಲ. ಹಾಗೆ ಅದನ್ನ ಜನ ಮಾತಾಡ್ತಾರೆ, ಆ ತರದ ವಿಚಾರನ. ಓಕೆ, ಡನ್. ವೀಕ್ಷಕರೇ, ಇಲ್ಲಿ ಅದ್ಭುತವಾದಂತಹ ಪುಸ್ತಕಗಳಿದೆ. ಬಹುಶಃ ಯಡಿಯೂರಪ್ಪ ಅವ್ರದ್ದು ರಿಲೇಟೆಡ್ ಅಂತ ಅನ್ನಿಸ್ತದೆ. ದಣಿವರಿಯದ ಧೀಮಂತ ಅಂತ ಒಂದು ಪುಸ್ತಕ. ಓಕೆ, ಓದ್ತೀರಿ ಸರ್ ಪುಸ್ತಕಗಳನ್ನೆಲ್ಲ? ಎಲ್ಲ ಪುಸ್ತಕಗಳನ್ನು ಸಹ ಓದ್ತೀವಿ. ಈ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ರೈತ ನಾಯಕರಾಗಿ, ಈ ಭಾಗದಲ್ಲೂ ಸಹ ನಮ್ಮ ಬೇಲೂರು ಭಾಗದಲ್ಲಿ ವಿಶೇಷವಾದಂತ ಕಾಳಜಿಯನ್ನು ಹೊಂದಿರತಕ್ಕಂಥರು, ರೈತರಿಗೆ ಅತಿ ಮೆಚ್ಚುಗೆಯ ಪಾತ್ರರಾಗಿರ್ತಕ್ಕಂಥ ಯಡಿಯೂರಪ್ಪನವರು. ಹಾಗಾಗಿ ಅವರ ಲೇಖನವನ್ನ ಓದುವುದ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿ. ಏನ್ ವಿಚಾರಗಳು ಲೇಖ ಮಾಡಲಿ? ಅವರು ನಡೆದು ಬಂದಂತ ಎಲ್ಲ ದಾರಿಗಳು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪಕ್ಷವನ್ನ, ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿ ಬೆಳೆಸ್ತಕ್ಕಂಥದ್ದು, ಅವರು ಹೋರಾಟದ ಮೂಲಕ ಬಂದು, ಜನಸಂಘದ ಮತ್ತೆ ಹೋರಾಟದ ಮೂಲಕ ಬಂದು 2 ಸೀಟ್ ಇದ್ದಂತದನ್ನ 110 ಸೀಟಿಗೆ ತಂದಂತ ಮಹಾನ್ ನಾಯಕ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ಕೊಟ್ಟಂತದ್ದು. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಈ ತರದ್ದು ಅನೇಕ ಯೋಜನೆಗಳು ಕೊಟ್ಟಂತ ಮಹಾನ್ ನಾಯಕ. ಹಾಗಾಗಿ ಅವರ ಈ ಜೀವನ ಚರಿತ್ರೆಯನ್ನು ಓದಿದ್ರೆ ಮುಂದಿನ ಇದಕ್ಕೆ ಒಂದಿಷ್ಟು ಮಾದರಿ ಆಗುತ್ತೆ ಅಂತದಕ್ಕೆ ಇಂಥದನ್ನೆಲ್ಲ ನಾವು ಓದ್ತಕ್ಕಂಥದ್ದು. ರುದ್ರೇಗೌಡರು ಯಾರು ಬರ್ದಂತದ್ದು ಅನ್ಸುತ್ತಲ್ಲ ಸರ್? 21 ಅಲ್ಲೇನೋ ರಿಲೀಸ್ ಆಗಿತ್ತು. ಕರೆಕ್ಟ್, ರುದ್ರೇಗೌಡ. ಎಸ್, ಕರೆಕ್ಟ್. ವಿಧಾನ ಪರಿಷತ್ತಿನ ಸದಸ್ಯರು, ಶಿವಮೊಗ್ಗ, ಅವರು ಬರ್ದಿರ್ತಕ್ಕಂತ ಲೇಖನ ಇದು. ಅಮೇಜಿಂಗ್ ಸರ್. ಯಡಿಯೂರಪ್ಪ ಆಗಲಿ ಅಥವಾ ಸಿದ್ದರಾಮಯ್ಯ ಅವರಾಗಲಿ, ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಈ ತರದ ನಾಯಕರು ಈಗಿರುವಂತ ಜನರೇಷನ್ ಅಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ನಮಗೆ ಅಂತ? ಯಾಕೆ ಹುಟ್ಕೋತಾ ಇಲ್ಲ ಹೊಸ ನಾಯಕರು? ಹೊಸ ನಾಯಕರು ಉಟ್ಕೊಳ್ಳೋದಕ್ಕೆ ಹಳೆ ನಾಯಕರುಗಳು ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಡಿಯೂರಪ್ಪ ಅವರಂತೂ ನಿವೃತ್ತಿ ತಗೊಂಡ್ರು ಪಾಪ. ಅಲ್ಲ, ನಿವೃತ್ತಿ ಅಂತ ಅಂದ್ರೆ ರಾಜಕಾರಣಕ್ಕೆ ಮಾರ್ಗದರ್ಶನ ನೀಡ್ಲಿಕ್ಕೆ, ಈ ಸಮಾಜವನ್ನ ತಿಡ್ಲಿಕ್ಕೆ ಅವ್ರು ಇರ್ತಾರೆ. ಚುನಾವಣೆನಲ್ಲಿ ಮಾತ್ರ ನಿವೃತ್ತಿಯನ್ನ ತಗೊಂಡಿದ್ದಾರೆ. ಯಡಿಯೂರಪ್ಪನವ್ರು ಯಾವತ್ತೂ ನಿವೃತ್ತಿ ತಗೊಳಲ್ಲ. ಅವ್ರ ಜೀವ ಇರೋವರ್ಗುನು ಸಮಾಜದ ಮುಖಿಯಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ದೀನ ದಲಿತರ ಪರವಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಸಹ ಮಾಡ್ತಾ ಇರ್ತಾರೆ. ಮತ್ತೊಂದು ಪುಸ್ತಕ ಸನಾತನ ಅಂತ ಒಂದಿತ್ತು, ನಾನು ಆಗ್ಲೇ ನೋಡ್ತಾ ಇದ್ದೆ. ಸೊ ಸನಾತನ, ಎಸ್, ಸನಾತನ ಧರ್ಮ ಅನ್ನುವಂತಹ ಒಂದು ಅದ್ಭುತವಾದಂತಹ ಪುಸ್ತಕ. ಈ ಪುಸ್ತಕ ಬಹುಶಃ ಒಂದು ದೊಡ್ಡ ಜ್ಞಾನ ಭಂಡಾರ ಅಂತ ಅನಿಸ್ತದೆ. ನರಸಿಂಹಮೂರ್ತಿ ಅವರು ಬರೆದಿರುವಂತದ್ದು ಇದು. ಸನಾತನ ಧರ್ಮ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಸಂಕೇತ. ಇದನ್ನ ಸನ್ಮಾನ್ಯ ನರಸಿಂಹಮೂರ್ತಿಯವರು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಪರಿಪೂರ್ಣವಾದಂತಹ ಎಲ್ಲ ಯೂನಿವರ್ಸಲ್ ವೆಲ್ಫೇರ್ ಸಂಬಂಧಪಟ್ಟಂಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ ಇರ್ತಕ್ಕಂತ ಪುಸ್ತಕ. ಹಾಗಾಗಿ ಇದನ್ನೆಲ್ಲ ಓದಿದ್ರೆ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನ ಕೊಡ್ತಕ್ಕಂತ ಕೆಲಸವನ್ನ ನೋಡಬೇಕು. ನನಗೊಬ್ರು ಸೀನಿಯರ್ ರಾಜಕಾರಣಿ ಹೇಳ್ತಿದ್ರು ಸರ್, ಪುಸ್ತಕದಲ್ಲಿರುವಂತೆ ರಾಜಕೀಯ ಇಲ್ಲ ಅಂತ. ನಿಜನಾ ಅಂತ? ಬಹುಶಃ ಅವರವರ ಅನಿಸಿಕೆಗಳು. ಪುಸ್ತಕದಲ್ಲಿರ್ತಕ್ಕಂಥ ರಾಜಕಾರಣ ಇದೆ ಅಂತ ನಾನು ಏನ್ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ರಾಜಕಾರಣನೇ ಬೇರೆ, ಪುಸ್ತಕನೇ ಬೇರೆ, ರಾಜಕಾರಣನೇ ಬೇರೆ. ಇವತ್ತಿನ ಪ್ರಸ್ತುತ ನಮ್ಗಿಂತ ಚೆನ್ನಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಡನ್. ಈಗ ಹುಲ್ಲಳ್ಳಿ ಸುರೇಶ್ ಅವರ ನಿವಾಸಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ನಾನು ಆಕ್ಚುಲಿ ಬಂದಿದ ತಕ್ಷಣ ನೋಡಿದೆ, ಬಾವಿ ಇತ್ತು ಇಲ್ಲಿ. ಸೊ ಏನಕ್ಕೆ ಹಳೇದು ಉಳಿಸ್ಕೊಂಡಿದ್ದೀರಾ ಹೇಗೆ ಅಂತ? ಅದು ಎಷ್ಟು ವರ್ಷ ಹಳೆ ಮನೆ ಇದು ಅಂತ?
ಬಹುಶಃ ಇದಕ್ಕೆ ಬೇಲೂರಿಗೆ ಇರ್ತಕ್ಕಂಥದ್ದು 900-800 ವರ್ಷ ದೇವಸ್ಥಾನಕ್ಕೆ ಇದೆ. ಹಾ. ಅದಕ್ಕಿಂತ ಪೂರ್ವ ಒಂದು 100 ವರ್ಷ ಇರುತ್ತೆ. ಸುಮಾರು 900 ವರ್ಷ ಇತಿಹಾಸ ಇರ್ತಕ್ಕಂಥ ಇದೆಲ್ಲ 900 ವರ್ಷದ ಹಾ. ಬಾವಿಗಳು. ಇದು ಓ. ಪುರಾತನವಾಗಿ ಇರ್ತಕ್ಕಂಥ ಹ್ಮ್. ನಾವು ಬಾವಿಗಳನ್ನ ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಮರ ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು ಅದು ನಮ್ಮ ಆದ್ಯ ಕರ್ತವ್ಯ. Okay. ಹಾಗಾಗಿ ಆ ಬಾವಿಯನ್ನ ಉಳಿಸ್ಕೊಂಡು ಹ್ಮ್. ಆ ಬಾವಿಯ ನೀರಿನಿಂದಲೇ ದಿನನಿತ್ಯ ನಾವು ಹೌದಾ? ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಸಿ? ಮನೆ 8-9 ವರ್ಷ ಆಯ್ತು. ಹಾ. 9 ವರ್ಷ ಮನೆ ಕಟ್ಟಾಯ್ತು. ಓಕೆ, ಅಮೇಜಿಂಗ್. ಸರ್ ಹುಟ್ಟಿ ಬೆಳೆದದ್ದು ಎಲ್ಲ ಎಲ್ಲಿ, ಯಾವ ಮನೆ ಅಂತ ಅದು? ಅಂದ್ರೆ ನಮ್ಮ ಹಳ್ಳಿ ಇಲ್ಲೇ ಹಾ. ಕುಗ್ರಾಮ ಉಲ್ಲೇನಹಳ್ಳಿ ಅಂತ, ಓಕೆ. ಅಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥದ್ದು. ಆದ್ರೆ ಹಾ. ರಾಜಕೀಯವಾಗಿ ಹ್ಮ್. ಇಲ್ಲಿ 8-9 ವರ್ಷದ ಹಿಂದೆ ಮನೆಯನ್ನ ಕಟ್ಕೊಂಡು ಇಲ್ಲಿ ವಾಸವನ್ನ ಇರ್ತಕ್ಕಂಥದ್ದು. ಓಕೆ. ತುಂಬಾ ಜನ ಶಾಸಕರು ಕ್ಷೇತ್ರದಲ್ಲಿ ಮನೆ ಮಾಡ್ಕೊಳ್ಳಲ್ಲ, ಬೆಂಗಳೂರಲ್ಲಿ ಇದ್ಬಿಡ್ತಾರೆ ಅನ್ನುವಂತಹ ಮಾತುಗಳಿದೆ. ನೀವ್ ಯಾಕೆ ಕ್ಷೇತ್ರದಲ್ಲೇ ಮನೆ ಮಾಡ್ಕೊಂಡಿದ್ದೀರಿ? ಬೆಂಗಳೂರಲ್ಲಿ ಆರಾಮಾಗಿ ಐಷಾರಾಮಿ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತಲ್ಲ ಅಂತ. ಕ್ಷೇತ್ರದ ಜನರ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ, ಅದನ್ನ ಪರಿಹರಿಸ್ಲಿಕ್ಕೆ ಹ್ಮ್. ಕ್ಷೇತ್ರದ ಜನರ ನಡುವೆ ಒಡನಾಟದಲ್ಲಿ ಇರ್ತಕ್ಕಂಥದ್ದಕ್ಕೆ ಕ್ಷೇತ್ರದಲ್ಲಿ ಮನೆ ಮಾಡಿದ್ರೆ ಮಾತ್ರ ಹ್ಮ್. ಸೇವಕನಾಗಿ ಪರಿಗಣಿಸ್ತಾರೆ. ಓಕೆ. ನಾವೆಲ್ಲ ಐಷಾರಾಮಿ ಜೀವನ ಮಾಡ್ಕೊಂಡು ಬೆಂಗಳೂರಲ್ಲೂ ಬೇರೆ ಕಡೆ ಇದ್ರೆ ಹ್ಮ್. ಯಾರು ಸಹ ಅದನ್ನ ಗಮನಿಸಲ್ಲ, Okay. ಅದಕ್ಕೆ ಆದ್ಯತೆನೂ ಕೊಡಲ್ಲ. ಅಮೇಜಿಂಗ್. ವೆಲ್, ಬನ್ನಿ ಸರ್ ಹೋಗ್ತಾರ. ಇದು ಅಡಿಗೆ ಕೋಣೆ ಅಂತ ಅನ್ನಿಸ್ತದಲ್ಲ ಸರ್? ಬಂದಂತ ಎಲ್ಲ ಹಾ. ದಾಸೋಹದ ಒಂದು ಇದು ಹಾ. ಇಲ್ಲಿ ಬಂದಂತ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಹಾ. ಸಂಪೂರ್ಣವಾಗಿ ಬಂದಂತವ್ರಿಗೆ ಊಟ ಉಪಚಾರಗಳನ್ನ ಎಲ್ಲದನ್ನು ಮಾಡ್ತಕ್ಕಂಥದ್ದು. ಓಕೆ. ಡೈಲಿ ಎಷ್ಟು ಜನಕ್ಕೆ ಅಡಿಗೆ ಆಗ್ತದೆ ಸರ್? ಬಂದಂತ ಎಷ್ಟು ಜನ ಅಂತಕ್ಕಂಥದ್ದಿಲ್ಲ, ಬಂದಂತವ್ರಿಗೆ ಎಲ್ಲರಿಗೂ ಸಹ Okay. 100 ಜನ ಬೆಳಗ್ಗೆಯಿಂದ ಸಂಜೆವರೆಗೂ ಓಕೆ. ಇರ್ತಾರೆ. ಬಹುಶಃ ಈ ಮನೆನ ರಿನೋವೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಸೊ ಹೊಸದಾಗಿ ಕಾಣಿಸ್ತಾ ಇದೆ. ಇನ್ನು ಗೃಹ ಪ್ರವೇಶ ಆಗಿಲ್ವಾ ಅಂತ ಅನ್ಕೊಂಡೆ ನಾನು. ಗೃಹ ಪ್ರವೇಶ ಆಗಿದೆ, ರಿನೋವೇಟ್ ಅಲ್ಲ, ಹಾ. ಆ ಸ್ವಚ್ಛತೆನ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ. ಅಮೇಜಿಂಗ್ ಸರ್. ದೇವರ ಕೋಣೆಯ ಮುಂದೆ ನಾವು ನಿಂತಿದೀವಿ. ಭಗವಂತ ಎಷ್ಟು ಕರುಣೆಯನ್ನ ತೋರಿಸಿದಾನೆ ನಿಮ್ಮ ಲೈಫ್ ಅಲ್ಲಿ ಅಂತ. ಸಂಪೂರ್ಣ ನಮ್ಗೆ ಇವತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ಇದೀನಿ ಅಂದ್ರೆ ಆರ್ಥಿಕವಾಗಿ ಒಂದಿಷ್ಟು ಶಕ್ತಿಯನ್ನ ತುಂಬಿದ್ದಾನೆ ಅಂದ್ರೆ, ಓಕೆ. ಮಾನಸಿಕವಾಗಿ ನಾವು ಸದೃಢವಾಗಿದ್ದೀವಿ ಅಂದ್ರೆ ಅದಕ್ಕೆಲ್ಲ ಭಗವಂತನ ಪ್ರೇರಣೆ. ಹಾಗಾಗಿ ಭಗವಂತನ ಅತಿ ಹೆಚ್ಚು ಹಾ. ಪೂಜಿಸ್ತಕ್ಕಂಥ ಕೆಲಸನ ನಾನು ಮತ್ತೆ ನನ್ನ ಕುಟುಂಬ ಮಾಡುತ್ತೆ. ಓಕೆ. ಎಷ್ಟೊತ್ತು ಟೈಮ್ ಕೊಡ್ತೀರಿ ಸರ್ ದೇವರಿಗೆ? ದೇವರಿಗೆ ಒಂದು 10-15 ನಿಮಿಷ ಅಷ್ಟೇ. ಯಾಕೆ ಅಂದ್ರೆ ಹಾ. ಜನಗಳು ಕಾಯ್ತಾ ಇರ್ತಾರೆ. ಹಾ. ಪೂಜೆ ಪುನಸ್ಕಾರವನ್ನ ಗಂಟುಗಟ್ಲೆ ಹಿಡಿದ್ರೆ ಹಾ. ಸರಿಯಾಗಲ್ಲ. ಹಾಗಾಗಿ ಒಂದು 10-15 ನಿಮಿಷ ಅದಕ್ಕೆ ಸಮಯವನ್ನು ಕೊಡ್ತಕ್ಕಂಥದ್ದು. ಜನಸೇವೆಯೇ ಜನಾರ್ದನ ಸೇವೆ. ದೇವರ ರೂಪದಲ್ಲಿ ಜನಗಳನ್ನ ಸೇವೆ ಮಾಡ್ತಕ್ಕಂಥದ್ದು, ಅದಕ್ಕೆ ಮೊದಲನೇ ಆದ್ಯತೆನ ಅವ್ರಿಗೆ ಕೊಡ್ತೇವೆ. ಓಕೆ. ಅಂದ್ರೆ ಬಸವಣ್ಣನ ತತ್ವಗಳನ್ನ ಅಳವಡಿಸ್ಕೊಂಡಿದ್ದೀರಿ ಅಂತ ಆಯ್ತು. ಕಾಯಕವೇ ಕೈಲಾಸ ಅಂತ. ಬಸವಣ್ಣನವರ ತತ್ವವನ್ನು ಆಧರಿಸಿಕೊಂಡದ್ದು. ಬಸವಣ್ಣನವರ ಕಾಯವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು. ಕರೆಕ್ಟ್. ಅವ್ರ ತತ್ವದ ಆಧಾರದ ಮೇಲೆ ಕೆಲಸ ಮಾಡೋದ್ರ ಮುಖಾಂತರ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಓಕೆ. ವೀಕ್ಷಕರೇ, ಈಗ ನಾವು ನಿಂತಿರುವಂತಹ ಹಾಲ್ ಏನಿದೆ, ಸೊ ಈ ಹಾಲ್ ನಲ್ಲಿ ಸಾರ್ವಜನಿಕರು ಯಾರೇ ಬಂದ್ರು ಶಾಸಕರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದ್ರೆ ಸೊ ಇಲ್ಲೇ ಭೇಟಿ ಮಾಡ್ತಾರೆ. ಮತ್ತು ಜನ ಕೂತ್ಕೊಳ್ಳಿ ಅಂತ ಹೇಳಿ ಅದ್ಭುತವಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ನಾನು ಒಬ್ರದ್ದು ಹೆಸರು ಹೇಳಲ್ಲ. ಕೆಲವೊಂದು ಶಾಸಕರ ಮನೆಗಳಿಗೆ ಯಾರಿಗೂ ಪ್ರವೇಶ ಇರಲ್ಲ, ಮನೆಗೆ ಒಳಗಡೆ ಬರಬಾರ್ದು, ಕಚೇರಿಯಲ್ಲಿ ಮಾತ್ರ ಸಿಗೋದು ಅಂತ ಆ ತರದ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡಿರ್ತಾರೆ. ನೀವ್ ಯಾಕೆ ಆತರ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡಿಲ್ಲ ಅಂತ? ಜನಸಾಮಾನ್ಯರ ಬಗ್ಗೆ ನಾವ್ ಯಾವ್ದು ರೆಸ್ಟ್ರಿಕ್ಷನ್ ಇಟ್ಕೋಬಾರ್ದು. ನಮ್ಮ ಮನೆಯಲ್ಲಿ ನನ್ನನ್ನು ಕೇಳ್ಬೇಡಿ, ಸಾರ್ವಜನಿಕರನ್ನ ಕೇಳಿ. ಇಲ್ಲಿ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಎಲ್ಲರಿಗೂ ಸಹ ಎಲ್ಲಾ ರೀತಿಯ ವ್ಯವಸ್ಥಿತವಾದಂತ, ಅಂದ್ರೆ ಅಡೆತಡೆ ಇಲ್ದಂಗೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ನಾವು ಸಾರ್ವಜನಿಕರ ಜೀವನದಲ್ಲಿ ಇದ್ಬಿಟ್ಟು ರಿಸ್ಟ್ರಿಕ್ಷನ್ ಮಾಡಿದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರ? ಸಾಧ್ಯನಾ? ಅದ್ ಮಾಡಬಾರ್ದಲ್ವಾ? ಕರೆಕ್ಟ್. ಸರ್, ಕಳೆದ 2 ವರ್ಷಗಳಿಂದ ಶಾಸಕರಾಗಿದ್ದೀರಿ ಮತ್ತು ಜನ ಕೇಳೋದು 2 ವರ್ಷದಲ್ಲಿ ನಮಗೆ ಏನ್ ಕೊಟ್ರಿ ಅನ್ನೋದೇ ಅವ್ರ ಪ್ರಶ್ನೆ ಇರ್ತದೆ. ಅದಕ್ಕೆ ಏನ್ ಉತ್ತರ ಕೊಡ್ತೀರಿ? ಯಾಕೆಂತಂದ್ರೆ ತುಂಬಾ ಜನ ಶಾಸಕರು ಆರೋಪ ಮಾಡ್ತಾ ಇರೋದು ಗ್ಯಾರಂಟಿಗಳಿಂದಾಗಿ ನಮಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ. ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೆಲವರು ಕ್ಯಾಮ್ರಾ ಮುಂದೆ ಏನೋ ಪಾಪ ಹೇಳಬಹುದು, ಆಫ್ ದ ರೆಕಾರ್ಡ್ ಹೇಳ್ತಾರೆ, ನಮಗೂ ಅನುದಾನ ಬರ್ತಾ ಇಲ್ಲ, ಏನೋ ಮ್ಯಾನೇಜ್ ಮಾಡ್ಬೇಕು ಅಂತಾರೆ. ಮೊದಲನೇದಾಗಿ ಅಭಿವೃದ್ಧಿ ಅಂತಕ್ಕಂಥದ್ರೆ ಎಲ್ಲರ ನಿರೀಕ್ಷೆ ಇರುತ್ತೆ. ಅಭಿವೃದ್ಧಿಗೆ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು
ಪ್ರತಿಯೊಬ್ಬ ಜನಸಾಮಾನ್ಯರಲ್ಲೂ ಸಹ ಹ್ಮ್. ಅದು ಅಡಗಿದೆ. ಹ್ಮ್ ಹ್ಮ್ ಆದ್ರೆ ಅಭಿವೃದ್ಧಿ ಒಂದು ಕಡೆ ಆದ್ರೆ ಹ್ಮ್. ಒಂದು ಕಡೆ ಹ್ಮ್ ಅವರವರ ವೈಯಕ್ತಿಕ ಕೆಲಸಗಳು, ಹ್ಮ್. ಗ್ರಾಮದ ಕೆಲಸಗಳು, ಹ್ಮ್ ಹ್ಮ್ ಮಲೆನಾಡು, ಅರೆಮಲೆನಾಡು, ಬಯಲ್ಸೀಮೆ ಅಂತಕ್ಕಂಥದ್ದು ಇದಿರುತ್ತಲ್ಲ, ಕರೆಕ್ಟ್. ಇದರಲ್ಲಿ ಸಂಪೂರ್ಣ 24x7 ಅವ್ರ ಜೊತೆ ಇದ್ದಾಗ ಹ್ಮ್. ಒಂದಿಷ್ಟು ಅವ್ರಿಗೆ ಸಮಾಧಾನಕರವಾದಂತಹ ಹ್ಮ್ ಹ್ಮ್ ಇದನ್ನ ಮಾಡ್ಬೋದು. ಇವತ್ತು ಅಭಿವೃದ್ಧಿನ ನಾವಿಲ್ಲಿ ಏನ್ ಮಾಡಿದೀವಿ ಅಂತ ಹೇಳ್ಕೊಳಂಗಿಲ್ಲ, ಯಾಕೆಂದ್ರೆ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಓಕೆ. ಬಂದಂತ ಅಲ್ಪ ಸ್ವಲ್ಪ ಅಭಿವೃದ್ಧಿನಲ್ಲಿ ಹ್ಮ್. ಆದ್ಯತೆಯ ಮೇರೆಗೆ ಹ್ಮ್. ಎಲ್ಲಿ ನಾವು ಮಾಡಿದ್ರೆ ಅದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಹ್ಮ್ ಹ್ಮ್ ಆ ದೂರದೃಷ್ಟಿಯಿಂದ ಇಟ್ಕೊಂಡು ಅದೊಂದಿಷ್ಟು ಅಭಿವೃದ್ಧಿಯನ್ನ, ಹ್ಮ್. ಅಲ್ಪ ಸ್ವಲ್ಪ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಅಭಿವೃದ್ಧಿನಲ್ಲೂ ಉತ್ತಮ ಗುಣಮಟ್ಟದ ಹ್ಮ್. ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀವಿ. ಓಕೆ. ಏನೆಲ್ಲ ಮಾಡಿದಿರಿ ಸರ್ 2 ವರ್ಷಗಳಲ್ಲಿ? 2 ವರ್ಷಗಳಲ್ಲಿ ಸುಮಾರು ಹಿಂದಿನ ಸರ್ಕಾರದ್ದು ಮತ್ತೆ ಈಗಿನ ಸರ್ಕಾರದ್ದು ಹ್ಮ್ ಹ್ಮ್ ಸುಮಾರು ಒಂದು 100 ಕೋಟಿ ಅನುದಾನದಲ್ಲಿ ಹ್ಮ್ ಎಲ್ಲಾ ರೀತಿಯ ರಸ್ತೆಗಳು, ಮಲೆನಾಡು ಭಾಗದಲ್ಲಿ ರಸ್ತೆಗಳ ಒಂದಿಷ್ಟು, ಅಂದ್ರೆ ಸಂಪೂರ್ಣವಾಗಿ ಏನ್ ಮಾಡಕ್ಕಾಗಿಲ್ಲ. ಹ್ಮ್ ಹ್ಮ್ ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಹಳೆಬೀಡು, ಹ್ಮ್. ಇವತ್ತು ಹಳೆಬೀಡಲ್ಲಿ ತಾವು ಪ್ರವಾಸ ಮಾಡಿದಿರ ಅನ್ಸುತ್ತೆ. ಹ್ಮ್. ಪ್ರವಾಸದಲ್ಲಿ ಸುಮಾರು 4 ಮೀಟರ್ ರಸ್ತೆ ಇತ್ತು. ಹ್ಮ್. ಇವತ್ತು 22 ಮೀಟರ್ ರಸ್ತೆಗಳನ್ನ Okay. ಅಗಲೀಕರಣವನ್ನ ಮಾಡಿ ಕಾಂಕ್ರೀಟ್ ಇದನ್ನ ಮಾಡಿ ಹ್ಮ್. 100 ವರ್ಷ ಇರ್ತಕ್ಕಂಥ ಕ್ವಾಲಿಟಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಓಕೆ. ಅದೇ ರೀತಿಯಲ್ಲಿ ಕ್ಷೇತ್ರದ ಇವತ್ತು ಎಲ್ಲ ಗುಂಡಿ ಮುಕ್ತ ಹ್ಮ್ ರಸ್ತೆಗಳನ್ನಾಗಿ ಮಾಡಿದೀವಿ. ಹ್ಮ್ ಹ್ಮ್ ಎಲ್ಲೂ ಸಹ ಗುಂಡಿಗಳಿದೆ, ಇಲ್ಲಿ ಇದಾಗಿದೆ ಅಂತಕ್ಕಂಥದ್ದಿಲ್ಲ. ಓಕೆ. ಆಮೇಲೆ ಸರ್ಕಾರ ಎಷ್ಟಿದ್ ಮಾಡುತ್ತೋ ಹ್ಮ್. ಕೆಲವು ಸಮಯ ಸಂದರ್ಭ ವೈಯಕ್ತಿಕವಾದಂತಹ ಹ್ಮ್ ಹ್ಮ್ ಇದನ್ನು ಕಳಿಸಿ ರಸ್ತೆಗಳನ್ನ ಮಾಡಿಸ್ತಕ್ಕಂಥದ್ದಾಗಿದೆ. ಹ್ಮ್ ಹ್ಮ್ ಹಾಗಾಗಿ ಸುಮಾರು ಈ ಭಾಗದಲ್ಲಿ ಮತ್ತೆ ನಮಗೆ ಬಯಲ್ಸೀಮೆನಲ್ಲಿ ಅಲ್ಲೂ ಸಹ ರಸ್ತೆಗಳ ಇದಿದೆ. ಹ್ಮ್ ಹ್ಮ್ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗೆ ಇವತ್ತು ನಮಗೆ KEB ಸ್ಟೇಷನ್ಸ್ಗಳು, ಹ್ಮ್ ಒಂದು ಬಿಕ್ಕೋಡು, ಒಂದು ಹಡಗೂರು, ಹ್ಮ್ ಹ್ಮ್ ಇನ್ನೊಂದು ಹನಿಕೆ, ಹ್ಮ್. ಇನ್ನೊಂದು ಕೋಳಗುಂದ, 4 ಇಲ್ಲಿ ಬೇಕಾಗಿದೆ. ಅದಕ್ಕೆ Okay. ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಹ್ಮ್. ಮಾನ್ಯ ನಮ್ಮ ಇಂಧನ ಸಚಿವರ ಗಮನಕ್ಕೂ ಸಹ ತಂದಿದೀವಿ. ಹ್ಮ್ ಹ್ಮ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಹ್ಮ್ ಹ್ಮ್ ಹಾಗಾಗಿ ಅನೇಕ ಸಮಸ್ಯೆಗಳು ಇಲ್ಲಿದೆ. ಹ್ಮ್ ಹ್ಮ್ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದು ಅನುದಾನ. ಓಕೆ. ಅನುದಾನದ ಲಭ್ಯತೆ ಕಡಿಮೆ ಇದೆ. ಹ್ಮ್ ಹ್ಮ್ ಅದ್ರ ಜೊತೆನಲ್ಲಿ ಹ್ಮ್. ಇಲ್ಲಿ ಸಂಪರ್ಕ ರಸ್ತೆ ಇವತ್ತು ಏನಾಗಿದೆ, ಹಾಸನ್ ಟು ಚಿಕ್ಕಮಂಗ್ಳೂರ್ ಹ್ಮ್. ಅತಿ ಹೆಚ್ಚು ವೀಕೆಂಡ್ ಅಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರ್ತಕ್ಕಂತಹ, ಹ್ಮ್. ಫ್ರೈಡೇ ಇಂದ ಹಿಡಿದು ಅಪ್ ಟು ಸಂಡೇ ಮಿಡ್ ನೈಟ್ ವರ್ಗುನು ಹ್ಮ್. ಅತಿ ಹೆಚ್ಚು ಟ್ರಾಫಿಕ್ ಇರುತ್ತೆ. ಓಕೆ. ಅದ್ರ ಜೊತೆನಲ್ಲಿ ಇವತ್ತೇನಾಗಿದೆ, ಆ ಕಡೆ ಸಿರಾಡಿ ಘಾಟು ಇದೆಲ್ಲ ಸಮಸ್ಯೆ ಇರೋದ್ರಿಂದ ಹ್ಮ್ ಹ್ಮ್ ಮಂಗಳೂರ್ಗೆ ಹೋಗ್ತಕ್ಕಂಥದ್ದು, ಮೂಡಿಗೆರೆ ಹೋಗ್ತಕ್ಕಂಥ ಎಲ್ಲಾ ವೆಹಿಕಲ್ಗಳು ಸಹ ಇಲ್ಲೇ ಹೋಗ್ತವೆ. ಹ್ಮ್ ಹ್ಮ್ ಇಲ್ಲಿ ಒಂದು ಸಂಪರ್ಕ ರಸ್ತೆ ಬೇಕಾಗಿದೆ. ಓಕೆ. ಆ ರಸ್ತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಹ್ಮ್. 35 ಕೋಟಿ ಅನುದಾನವನ್ನ ಹ್ಮ್. ಈಗಾಗಲೇ ಬಡ್ಜೆಟ್ ಅಲ್ಲಿ ಇಡಿಸಿದೀವಿ. ಅದರ ಹ್ಮ್. ತಾಂತ್ರಿಕ ಇವ್ಯಾಲ್ಯೂಯೇಷನ್ ನಡೀತಾ ಇದೆ. ಓಕೆ. ಈ ತರ ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಒಂದಿಷ್ಟು ಅಂದ್ರೆ ಹ್ಮ್. ಸಣ್ಣ ಪ್ರಮಾಣದಲ್ಲಿ ಕೆಲಸ ಆಗ್ತಾ ಇದಾವೆ. ಹ್ಮ್ ಹ್ಮ್ ನಾವು ನಮ್ಮ ನಿರೀಕ್ಷೆ ಇತ್ತು ಹ್ಮ್. ಅದು ಅತಿ ಹೆಚ್ಚು ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಇವತ್ತು ಚಿಕ್ಕಮಂಗ್ಳೂರ್ ಟು ಹಾಸನ್ ಹ್ಮ್. 373 ಹ್ಮ್ ಹ್ಮ್ ನ್ಯಾಷನಲ್ ಹೈವೇ. ಹ್ಮ್ ಹ್ಮ್ ನ್ಯಾಷನಲ್ ಹೈವೇ 635 ಕೋಟಿ ಬೇಲೂರು ಟು ಹಾಸನ್ನ ಓಕೆ. ಮಾಡಿಸಿರ್ತಕ್ಕಂಥದ್ದು. ಹ್ಮ್ ಅಂದ್ರೆ ಅದನ್ನ ಸನ್ಮಾನ್ಯ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಓ. ಆ ರಸ್ತೆಗೆ ಅನುಮೋದನೆ ಕೊಡಿಸಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಹ್ಮ್ ಹ್ಮ್ ಇವತ್ತು DPR ಆಗ್ತಾ ಇದೆ. ಹ್ಮ್. ಏನು ಮೂಡಿಗೆರೆಯಿಂದ ಹಿಡಿದು ಬಾಣಾವರದವರೆಗೂ ಹ್ಮ್. 1200 ಕೋಟಿ ರಸ್ತೆ. Okay. ಹ್ಮ್. ಅದು ಕೇಂದ್ರ ಸರ್ಕಾರದಿಂದ ಹ್ಮ್. ಮಂಜೂರು ಈಗಾಗಲೇ ಆಗಿದೆ. DPR ಆಗ್ತಾ ಇದೆ. ಹ್ಮ್ ಹ್ಮ್ ಕೆಲವೇ ದಿವಸಗಳಲ್ಲಿ ಕೆಲಸಗಳು ಸಹ ಪ್ರಾರಂಭ ಆಗುತ್ತೆ. ಹ್ಮ್ 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 ಓಕೆ. ಸರ್, ನನ್ಗೆ ಯಾವಾಗ್ಲೂ ಕೂಡ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ನಾನು ಕ್ಷೇತ್ರ ಯಾವ ಕ್ಷೇತ್ರಕ್ಕೆ ಅನುದಾನ ಇಷ್ಟು ಬಂದಿದೆ ಅಂತ ಹೇಳಲ್ಲ, ಬಟ್ ಅನುದಾನ ಎಷ್ಟು ಬಂದಿತ್ತು ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ. ಒಂದು ಕ್ಷೇತ್ರ, ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ 2,500 ಕೋಟಿ, ಅಂದ್ರೆ 2 ಟರ್ಮ್ಗೆ ಆಗುವಷ್ಟು, ಅದಕ್ಕಿಂತ ದುಪ್ಪಟ್ಟು ಹಣವನ್ನ ಬಿಡುಗಡೆ ಮಾಡುತ್ತೆ ಸರ್ಕಾರ. ಆದ್ರೆ ಬಿಜೆಪಿ ಆಗಲಿ ಅಥವಾ JDS ಶಾಸಕರಿಗಾಗ್ಲಿ ಯಾಕೆ ತಾರತಮ್ಯ ಮಾಡುತ್ತೆ ಅನ್ನೋದು. 2,500 ಒಂದು ಕ್ಷೇತ್ರ ಕೊಟ್ಟಿದೆ ಅಂತ. ಹಾ, 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 ಒಂದು ಹಾ. ಪರ್ಟಿಕ್ಯುಲರ್ ಕ್ಷೇತ್ರ ಉತ್ತರ ಕರ್ನಾಟಕ ಭಾಗದಲ್ಲೇ ಬರುತ್ತೆ. ಅಂದ್ರೆ ಬಹುಶಃ ರಾಜ್ಯದ ಹಿತಾಸಕ್ತಿ ಹ್ಮ್ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹ್ಮ್ ಸಂಬಂಧಪಟ್ಟ ಸಚಿವರಿಗೆ ಇಲ್ಲ ಅನ್ಸುತ್ತೆ. ಹ್ಮ್ ಹ್ಮ್ ಯಾವುದೋ ಒಂದು ಕ್ಷೇತ್ರವನ್ನ ಓಲೈಕೆ ಮಾಡ್ಲಿಕ್ಕೆ ಇಡೀ ರಾಜ್ಯದ ಬಕ್ಕಸವನ್ನ ಅದಕ್ಕೆ ಹಾಕ್ತಾ ಇದಾರೆ ಅಂತ ನನಗನ್ಸುತ್ತೆ. ಓಕೆ. ಸರ್, ರೀಸೆಂಟ್ಲಿ
ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇರುವಂತದ್ದನ್ನ ನೀವು ನೋಡೇ ಇರ್ತೀರಿ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾಕ್ ಪ್ರೇಮದ ಬಗ್ಗೆ ಕೂಡ ನೀವು ಮಾತಾಡಿದ್ದಿದೆ. ಏನ್ ಹೇಳ್ತೀರಿ, ಯಾಕೆ ಏನೋ ಟೀಕೆ ಮಾಡೋ ಭರದಲ್ಲಿ ಸೆಕ್ಯೂರಿಟಿ ಫೋರ್ಸ್ ಗಳ ಮೇಲೆ ಬೆರಳು ಮಾಡಿ ತೋರಿಸೋದು, ಅನುಮಾನ ವ್ಯಕ್ತಪಡಿಸೋದು, ಯಾಕೆ ಈ ತರದ ಭಾವನೆಗಳಿರುತ್ತೆ, ಯಾಕೆ ಈ ತರದ ಡೌಟ್ ಗಳನ್ನ ಹೊರಗಡೆ ಹಾಕ್ತಿರ್ತಾರೆ ಅವರು ಅಂತ? ಬಹುಶಃ ಈ ಜಗತ್ತಿನ ಇತಿಹಾಸದಲ್ಲಿ, ಹ್ಮ್ ಭಾರತದ ಇತಿಹಾಸದಲ್ಲಿ ಹ್ಮ್ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂತ ಹ್ಮ್ ಒಂದು ದೇಶ ಯಾವುದು ಅಂದ್ರೆ ಅದು ಭಾರತ ದೇಶ. ಹ್ಮ್ ಹ್ಮ್ ಇವತ್ತು ನಮ್ಮ ಸೈನಿಕರು, ಹ್ಮ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಹ್ಮ್ ಹ್ಮ್ ಇವರನ್ನ ಇಡೀ 148 ಕೋಟಿ ಜನ ಹ್ಮ್ ಗೌರವದಿಂದ ಸ್ವಾಗತಿಸ್ತಾ ಇದೆ. ಓಕೆ. ಯಾಕೆ ಅಂದ್ರೆ ಹ್ಮ್ ಭಾರತ ಶಾಂತಿ ಇರ್ತಕ್ಕಂತ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ಹ್ಮ್ ನಮ್ಮ ಕುವೆಂಪು ಅವರು ಏನ್ ಹೇಳಿದ್ದಾರೆ, ಹ್ಮ್ ಹ್ಮ್ ಸರ್ವ ಜನಾಂಗವನ್ನ ಹೊಂದಿರತಕ್ಕಂತ ಯಾವ್ದಾರ ಒಂದು ದೇಶ ಅಂದ್ರೆ ಹ್ಮ್ ಅದು ಭಾರತ ದೇಶ. ಹ್ಮ್ ಪ್ರೀತಿ ವಿಶ್ವಾಸಕ್ಕೆ, ಓಕೆ. ಸಂಸ್ಕಾರ ಸಂಸ್ಕೃತಿಗೆ ಹ್ಮ್ ಗೌರವವನ್ನ ಕೊಡ್ತಕ್ಕಂತ ದೇಶ ಅದು ಭಾರತ ದೇಶ. ಹ್ಮ್ ಹ್ಮ್ ಆ ಭಾರತ ದೇಶದ ಮೇಲೆ ಒಂದು ದುಷ್ಟ ಪ್ಯಾಕ್ ಇದು ಮಾಡಿದಾಗ, ಹ್ಮ್ ಪಾಕಿಸ್ತಾನ ಹ್ಮ್ ದಾಳಿ ಮಾಡಿದಾಗ ಹ್ಮ್ ಹ್ಮ್ ಸಹನೆಯಿಂದ ಒಂದು ದಿವಸ ನೋಡುತ್ತೆ. ಹ್ಮ್ ಹ್ಮ್ ಅದಕ್ಕೆ ಪ್ರತೀಕಾರವಾಗಿ ಹ್ಮ್ ಹ್ಮ್ ಏನು ನಮ್ಮ ಪ್ರವಾಸಿಗರು 26 ಜನವನ್ನ ಹ್ಮ್ ಹ್ಮ್ ಅವರ ಕುಂಕುಮ ಅಂದ್ರೆ ಸಿಂಧೂರವನ್ನ ಅಳಿಸಿರ್ತಕ್ಕಂಥವ್ರಿಗೆ ಹ್ಮ್ ಅದನ್ನು ತಕ್ಕ ಪಾಠವನ್ನು ಕೊಡ್ಲೇಬೇಕಲ್ವಾ? Correct. ಅದಕ್ಕೆ ಭಾರತ ಬಲಿಷ್ಠ ದೇಶ. ಹ್ಮ್ ಭಾರತ ಪ್ರಧಾನಮಂತ್ರಿ ಹ್ಮ್. ಇವತ್ತು ಇಡೀ ವಿಶ್ವವನ್ನ ಮೆಚ್ಚತಕ್ಕಂತ ಪ್ರಧಾನಮಂತ್ರಿ ಆಗಿದ್ದಾರೆ. ಹ್ಮ್ ಹ್ಮ್ ಅದಕ್ಕೆ ಪ್ರತೀಕಾರವಾಗಿ ಕೊಡ್ಬೇಕಲ್ವಾ? ಹ್ಮ್ ಹ್ಮ್ ಅದಕ್ಕೆ ಹ್ಮ್ ಸಿಂಧೂರ ಅಂತಕ್ಕಂತ ಏನು ನಮ್ಮ ಸಹೋದರಿಯರದ್ದು ಹ್ಮ್ ಕುಂಕುಮವನ್ನ ಅಳಿಸಿದ್ರು, ಹ್ಮ್ ಅದಕ್ಕೆ ಆ ತಿಲಕವನ್ನ ಕೊಟ್ಟು ಹ್ಮ್ ಹ್ಮ್ ಅದಕ್ಕೆ ಪ್ರತೀಕಾರವನ್ನು ಕೊಟ್ಟಿದ್ದಾರೆ. ಹ್ಮ್ ಇದು ವಿರೋಧ ಪಕ್ಷದವರು ಒಂದಲ್ಲ ಒಂದು ಮಾತಾಡ್ತಾರೆ, ಆದ್ರೆ ಇಡೀ ದೇಶ ಮೆಚ್ಚತಕ್ಕಂತ, ಇಡೀ ವಿಶ್ವ ಮೆಚ್ಚತಕ್ಕಂತ ಕೆಲಸನ ಹ್ಮ್ ಹ್ಮ್ ನಮ್ಮ ಹೆಮ್ಮೆಯ ಸೈನಿಕರು, ಹ್ಮ್. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಹ್ಮ್. ಮಾಡಿದ್ದಾರೆ ಅಂತಕ್ಕಂತ ನಮ್ಗೆ ಆತ್ಮವಿಶ್ವಾಸ ನಮ್ಗಿದೆ. ಮತ್ತೆ ಯಾಕೆ ಟ್ರಂಪ್ ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು ಮೋದಿ ಅನ್ನೋದು ಕೂಡ ಪ್ರಶ್ನೆ. ಟ್ರಂಪ್ ಹೇಳಿದ ತಕ್ಷಣ ಸೈಲೆಂಟ್ ಆದ್ರು, ಹ್ಮ್ ಇನ್ನೊಬ್ರು ಹೇಳಿರ್ತಕ್ಕಂತ ಸೈಲೆಂಟ್ ಆದ್ರು ಅಂತಕ್ಕಂಥದ್ದಲ್ಲ. ಹ್ಮ್ ಪಾಕಿಸ್ತಾನ ಹ್ಮ್ ಏನಾದ್ರೂ ಇನ್ನು ಒಂದು ಹೆಜ್ಜೆ ಮುಂದಿಟ್ರೆ ಭಾರತ ಹ್ಮ್ ನಮ್ಮ ಇಡೀ ಸರ್ವನಾಶ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಹ್ಮ್ ಬೇರೆ ಬೇರೆಯವರು ಸಲಹೆಯನ್ನ ಕೊಟ್ಟಿರ್ಬೋದು. ಹ್ಮ್ ಹ್ಮ್ ಆದ್ರೆ ಟ್ರಂಪ್ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತಕ್ಕಂಥದಕ್ಕೆ ಮೌನವಾಗಿಲ್ಲ. ಹ್ಮ್ ಕಾದು ನೋಡೋ ತಂತ್ರವನ್ನ ಅಂದ್ರೆ ಭಾರತ ಕ್ಷಮಾಪಣೆಯನ್ನ ಕೊಡ್ತಕ್ಕಂತ ದೇಶ. ನಮ್ಮ ಮೋದಿ ಸಹ ಅಷ್ಟೇ. ಹ್ಮ್ ಕ್ಷಮಾಪಣೆ ಅಂದ್ರೆ ಅವರು ಯಾವಾಗ ಅಂಗಲಾಚಿ ಬೇಡ 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 ಅಂತ ಬೇಡ್ಕೊಂಡ್ರು, ಹ್ಮ್ ಒಂದಿಷ್ಟು ಸಮಯವನ್ನ ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಅದ್ ಬಿಟ್ಬಿಟ್ರೆ ಯುದ್ಧದಲ್ಲಿ ಹ್ಮ್ ನಾವು ಸೋಲ್ತೀವಿ ಅಂತಲಾಗ್ಲಿ, ಹ್ಮ್ ಹ್ಮ್ ಮತ್ತೊಂದು ನಾವು ಬಲಿಷ್ಠತೆ ಇಲ್ಲ ಅಂತಲಾಗ್ಲಿ ಅದಕ್ಕಲ್ಲ ಹ್ಮ್ ಹ್ಮ್ ಮಾಡಿರ್ತಕ್ಕಂಥದ್ದು. ಹ್ಮ್ ಅಂದ್ರೆ ಭಾರತ ಏನು ಅಂತಕ್ಕಂಥದ್ದನ್ನ ಸಿಂಧೂರ ಅಂತಕ್ಕಂಥ ತಿಲಕದಲ್ಲಿ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ. ಹ್ಮ್ ಇಡೀ ವಿಶ್ವ ಮೆಚ್ಚಿದೆ ಓಕೆ. ಭಾರತ ಏನು ಅಂತಕ್ಕಂಥದ್ದನ್ನ. ಇದಕ್ಕೆ ಮೂಲ ಕಾರಣ ಯಾರು? ಹ್ಮ್ ಹ್ಮ್ ನಮ್ಮ ಯೋಧರು. ಹ್ಮ್ ನಮ್ಮ ಯೋಧರನ್ನ ನಡೆಸ್ಕೊಂತಕ್ಕಂಥ ರೀತಿ ನೀತಿ ಯಾರ್ದು? ಈ ದೇಶದ ಹ್ಮ್ ಹ್ಮ್ ನೆಚ್ಚಿನ ಪ್ರಧಾನಮಂತ್ರಿಗಳದು. ಹಾಗಾಗಿ ಅದು ಟ್ರಂಪ್ ಇನ್ನೊಂದು ಮತ್ತೊಂದು ಅದು ಕಾರಣ ಅಲ್ಲ. ಓಕೆ. ಓಕೆ ಸರ್, ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ಶಾಸಕರು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ, ಅದಕ್ಕೆ ಪರಿಹಾರವನ್ನ ಕೊಡ್ತಾರೆ, ಅವ್ರ ಫ್ಯಾಮಿಲಿಗೆ ಹೇಗ್ ಟೈಮ್ ಕೊಡ್ತಾರೆ ಮತ್ತು ಫ್ಯಾಮಿಲಿ ಏನ್ ಮಾಡುತ್ತೆ, ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದೀರಿ ಮತ್ತು ಮಕ್ಳು ಏನ್ ಮಾಡ್ತಾರೆ ಅಂತ? ಇಲ್ಲ, ನಮ್ಮ ಫ್ಯಾಮಿಲಿ ಚಿಕ್ಕವಾದ ಚೊಕ್ಕವಾದ ಫ್ಯಾಮಿಲಿ. ಹ್ಮ್ ನಮ್ಮ ತಂದೆ ತಾಯಿ ಇದ್ರು. ಕಳೆದ ಒಂದು 2 ತಿಂಗಳಲ್ಲಿ ಹ್ಮ್ 2-2.5 ತಿಂಗಳಾಯ್ತು ನಮ್ಮ ತಾಯಿ ತೀರ್ಕೊಂಡ್ರು. ಹ್ಮ್ ಹ್ಮ್ ನಮ್ ತಂದೆ ಇದ್ದಾರೆ, ಹ್ಮ್ ನನ್ನ ಸಹೋದರ ಇದ್ದಾನೆ, ಹ್ಮ್ ಊರಿದೆ. ಹ್ಮ್ ನಮ್ ತಂದೆ ತಾಯಿನ ನನ್ನ ಶ್ರೀಮತಿಯವರು ಹ್ಮ್ ತುಂಬಾ ನೋಡ್ಕೊಂತಾರೆ. ಓಕೆ. ಅವರು ನಮ್ಮೆಲ್ಲ ಕುಟುಂಬ. ನಮ್ಗೆ 2 ಜನ ಮಕ್ಳಿದ್ದಾರೆ. ಹ್ಮ್ ಹ್ಮ್ ಅವರು ಒಬ್ಬ ಲಾ ಮುಗಿಸಿದಾನೆ, ಇನ್ನೊಬ್ಬ BBA ಮುಗಿಸಿದಾನೆ. ಹ್ಮ್ ಹ್ಮ್ ಒಂದಿಷ್ಟು ನಮ್ದು ವಿದ್ಯಾಸಂಸ್ಥೆಗಳೆಲ್ಲ ಇರೋದ್ರಿಂದ ಓಕೆ. ಆ ಕಡೆ ಒಂದ್ ಸ್ವಲ್ಪ. ಮತ್ತೆ ಫ್ಯಾಮಿಲಿ ಅಂದ್ರೆ ನಾವರ ಅಜ್ಜಿ ತಾತನ್ನ ನೋಡ್ಕೊಂತಕ್ಕಂಥದ್ದು. ಹ್ಮ್ ಹ್ಮ್ ನಮ್ಮ ಇಲ್ಲಿ ನಿನ್ನೆವರೆಗೂ ಸಂಜೆವರೆಗೂ ಇಲ್ಲಿದ್ರು. ಓಕೆ. ನಿನ್ನೆ ಬೆಂಗಳೂರಿಗೆ ಹೋದ್ರು. ಏನಂದ್ರೆ ಮದುವೆಗಳು ನಾನು ಅಲ್ಲಿ ಅಟೆಂಡ್ ಮಾಡಕ್ಕಾಗಲ್ಲ ಕಾರಣಕ್ಕೆ ಹ್ಮ್ ಕಳ್ಸಿದೀನಿ. ಮತ್ತೆ ನಾಳೆ ಬರ್ತಾರೆ. ಓಕೆ ಸರ್, ಮಕ್ಕಳು ಯಾರಾದ್ರೂ ರಾಜಕೀಯದಲ್ಲಿ ಆಸಕ್ತಿ ತೋರಿಸ್ತಾ ಇದಾರಾ? ಬರ್ತಾರ ಯಾರಾದ್ರೂ ರಾಜಕೀಯಕ್ಕೆ? ಆ ತರದ್ದೇನು ಇಲ್ಲ. ಹ್ಮ್ ರಾಜಕಾರಣ ಇನ್ನೊಂದು ಮತ್ತೊಂದು ಯಾವಾಗ ಆಸಕ್ತಿ ಬರುತ್ತೆ ಯಾವಾಗ ಆಸಕ್ತಿ ಬರಲ್ಲ ಹ್ಮ್ ಹ್ಮ್ ಅಂತಕ್ಕಂತಗಿಂತ
ನಮ್ಮ ನಡವಳಿಕೆಯಿಂದ ರಾಜಕಾರಣ ಹ್ಮ್ ಹ್ಮ್ ಇವತ್ತು ಜನ ತುಂಬಾ ಸೂಕ್ಷ್ಮ ಇದ್ದಾರೆ. ಹ್ಮ್ ಹ್ಮ್ ರಾಜಕಾರಣಕ್ಕೆ ಬರ್ತೀನಿ ಅಂತ ತಕ್ಷಣ ಯಾರನ್ನು ಅಕ್ಸೆಪ್ಟ್ ಮಾಡಲ್ಲ. ಕರೆಕ್ಟ್. ಅಕ್ಸೆಪ್ಟ್ ಮಾಡೋದು ಹಿಂದೆ ಇತ್ತು. ಹ್ಮ್ ಇವತ್ತು ಅವರ ಭಾವನೆಗಳನ್ನ ಹಾ. ಅಲ್ಲಿರ್ತಕ್ಕಂತ ಅವರ ಆಗುವಗಳನ್ನ ಆಲಿಸಿ ಜನಸಾಮಾನ್ಯರಲ್ಲಿ ಹ್ಮ್. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಕುವೆಂಪು ಅವರು ಗಾದೆ ಹೇಳ್ತಾರೆ. ಹಾ. ಅವರೆಲ್ಲರೊಳಗೊಂದಾದ್ರೆ ಮಾತ್ರ ಡಿವಿಜಿ ಅವರು ಹ್ಮ್. ಹ್ಮ್. ಡಿವಿಜಿ ಅವರು ಹೇಳ್ತಾರೆ. ಅದು ಎಲ್ಲರೊಳಗೊಂದಾದಾಗ ಮಾತ್ರ ಹ್ಮ್. ಎಲ್ಲದಕ್ಕೂ ಆಹ್ವಾನ ಇರುತ್ತೆ, ಇಲ್ಲ ಅಂತ ಯಾವ್ದಕ್ಕೂ ಆಹ್ವಾನ ಇರಲ್ಲ. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಸರ್, ರಾಜಕೀಯದಲ್ಲಿ ಎಜುಕೇಟೆಡ್ಸ್ ಗಳನ್ನ ಒಪ್ಪಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕನ್ನಿಂಗ್ ಗಳನ್ನ ಚೆನ್ನಾಗಿ ಒಪ್ಕೋತಾರೆ ಅನ್ನೋ ಮಾತಿದೆ, ಸತ್ಯನಾ ಸರ್? ಅಂದ್ರೆ ಬಹುಶಃ ಹಿಂದೆ ಇತ್ತು, ಹ್ಮ್. ಏನು ಕನ್ನಿಂಗ್ಗಳು, ಹ್ಮ್. ಬ್ಲಾಕ್ ಮೇಲರ್ಸ್ಗಳು, ಹ್ಮ್. ಮತ್ತೆ ಸಮಾಜ ದ್ರೋಹಿಗಳನ್ನ ಒಪ್ಕೊಂತಕ್ಕಂತ ರಾಜಕಾರಣದಲ್ಲಿ ಇತ್ತು. ಹ್ಮ್. ಇವತ್ತು ತುಂಬಾ ಸೂಕ್ಷ್ಮ ಜನ ಇದ್ದಾರೆ. ತುಂಬಾ Okay. ಸೂಕ್ಷ್ಮ ಅಂದ್ರೆ ಹ್ಮ್. ಇತಿಹಾಸವನ್ನ ಆ ಕ್ಷಣದಲ್ಲಿ ಹೇಳ್ತಕ್ಕಂತ ಜನ ಇದ್ದಾರೆ. ಹೌದು. ಇವನು ಏನು, ನಡೆ ಏನು, ನುಡಿ ಏನು, ಇವ್ರು ಇದೇನು ಅಂತಕ್ಕಂಥದ್ದು ಇವತ್ತು ಜನರೇ ಹುಷಾರಿರೋದ್ರಿಂದ ಹ್ಮ್. ಯಾವುದೇ ಕಾರಣದಿಂದ ಆ ತರದ್ದೆಲ್ಲ ಒಪ್ಕೊಳಲ್ಲ. ಹ್ಮ್ ಹ್ಮ್ ಹ್ಮ್. ಓಕೆ. ಈ ಹಿಂದೆ ಒಪ್ಕೊಂತ ಇರ್ಬೋದಾಗಿತ್ತನ, ಈಗ ಯಾವುದೇ ಕಾರಣದ ಒಪ್ಕೊಳಲ್ಲ. ಈಗ ನೈಜತೆಗೆ ಹ್ಮ್. ಜನ ಒತ್ತನ್ನ ಕೊಡ್ತಾರೆ. ಓಕೆ. ಏನು ಪ್ರಾಮಾಣಿಕತೆ ಇದೆಯಾ, ಹ್ಮ್ ಹ್ಮ್. ಬದ್ಧತೆ ಇದೆಯಾ, ಸಮಾಜದ ಬಗ್ಗೆ ಕಾಳಜಿ ಇದೆಯಾ, ಹ್ಮ್ ಹ್ಮ್. ಇವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಸೇವೆ ಮಾಡ್ತಾರ, ಇವ್ರ Okay. ಜೊತೆ ಹೋದ್ರೆ ನಮಗೆ ಮುಂದಿನ ಹ್ಮ್. ಇದಿದೆಯಾ, ಹ್ಮ್. ಭವಿಷ್ಯ ಇದೆಯಾ ಹ್ಮ್. ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಜನ ಕಾಲಿಡ್ತಾರೋ ಹೊರ್ತು ಹ್ಮ್ ಹ್ಮ್. ಅಕ್ಸೆಪ್ಟ್ ಮಾಡ್ಕೊಂಡು ಇದ್ ಮಾಡ್ತಕ್ಕಂತ ಸ್ಥಿತಿ ಇವತ್ತಿಲ್ಲ. ಹ್ಮ್ ಹ್ಮ್. ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾದಾಗ ಹ್ಮ್. ನನಗೂ 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ ಅಕ್ಸೆಪ್ಟ್ ಹೌದು. ಮಾಡಿ ಹ್ಮ್. ಯೋಗ್ಯನ ಅಯೋಗ್ಯನ ಗುರುತಿಸಿ ಹ್ಮ್. ಆಮೇಲೆ ನನಗೂ ಸಹ ಇದು ಮಾಡಿರ್ತಕ್ಕಂಥದ್ದು. ಯಾವುದೋ ಒಂದು ಇದ್ರಲ್ಲಿ ಇರ್ಬೋದು, ಹ್ಮ್. ಗೊತ್ತೋ ಗೊತ್ತಿಲ್ಲದಲ್ಲಿ ಓವರ್ ನೈಟ್ ಅಲ್ಲಿ ಆಗ್ಬಿಡ್ಬೋದು. ಬಟ್ ಹ್ಮ್. ಆದ್ರೆ ಅದು ದೀರ್ಘಕಾಲ ಉಳಿಯಲ್ಲ. ಹ್ಮ್ ಹ್ಮ್. ಓಕೆ. ಆ ತರದ್ ಯಾರು ನೋಡಿದ್ಯಾ ದೀರ್ಘಕಾಲ ಉಳಿದಿರ್ತಕ್ಕಂಥದ್ದು? ಹ್ಮ್ ಹ್ಮ್. ಕರೆಕ್ಟ್. ಹೌದು. ಹ್ಮ್. ಫ್ಯಾಕ್ಟ್ ಅದು. ಹಂಗಾಗಿ ಹ್ಮ್. ಜನ ಎಲ್ಲದನ್ನು ವಾಚ್ ಅಂಡ್ ವಾರ್ಡ್ ಮಾಡೋರು ಹ್ಮ್. ಎವ್ರಿ ಡೇ ಯಾರು ಅಂದ್ರೆ ನಮ್ಮ ಜನ. ಹ್ಮ್ ಹ್ಮ್ ಹ್ಮ್. ಪಾಸಿಟಿವ್, Okay. ನೆಗೆಟಿವ್. ಹ್ಮ್. ಪಾಸಿಟಿವ್ ನ ಒಂದ್ ಕಡೆ ಕೌಂಟ್ ಮಾಡ್ತಾರೆ, ಹ್ಮ್. ನೆಗೆಟಿವ್ ನ ಅದರ 1:10 ಆಗಿ ಹ್ಮ್. ಕೌಂಟ್ ಮಾಡ್ತಾರೆ. ಓಕೆ. ಸರ್, ಬಿಕ್ಕೋಡು ಬಳಿ ಒಂದು ಆನೆಗಳ ಕಾರ್ಯಪಡೆ ಕ್ಯಾಂಪ್ ಅನ್ನ ತೆಗೆದಿರುವಂತಹ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಈಗ ಕಡಿಮೆ ಆಗಿದೆಯಾ ಆನೆಗಳ ಹಾವಳಿ? ನಿನ್ನೆ ಎಲ್ಲ ಮೊನ್ನೆನೂ ಸಹ ಹ್ಮ್. ಒಂದು ಸಾವಾಗಿದೆ. ಓಕೆ. ಚಂದ್ರಮ್ಮ ಅಂತಕ್ಕಂತ ಮಹಿಳೆ, ಸುಮಾರು 40 ವರ್ಷದ ಹ್ಮ್. ಮಹಿಳೆ ಮನೆಯನ್ನು ಈ ಒಂದು ಕೇವಲ 3 ತಿಂಗಳೊಳಗಡೆ ಹ್ಮ್. ಈ ಕ್ಷೇತ್ರದಲ್ಲಿ 8 ಸಾವುಗಳಾಗಿದೆ. ಓ. ಇದ್ರ ಬಗ್ಗೆ ಸರ್ಕಾರ ಯಾವುದೇ ತರದ ಇದನ್ನ ತಗಂತ ಇಲ್ಲ. ಹ್ಮ್ ಹ್ಮ್. ಅನುದಾನ ಬಿಡುಗಡೆ ಮಾಡಿದೀವಿ ಅಂತಾರೆ. ಹ್ಮ್. ಮನುಷ್ಯನಿಗೆ ಆಹಾರ ಬೇಕು. ಹ್ಮ್. ಮನುಷ್ಯ ಆಹಾರ ಇಲ್ಲ ಅಂದ್ರೆ ಅಕ್ಕಪಕ್ಕದವ್ರನೋ ಇನ್ನೊಬ್ರುನೋ ಮತ್ತೊಬ್ರುನೋ ಕೇಳ್ತಾರೆ, ಹ್ಮ್ ಹ್ಮ್. ಆಹಾರನ ತಗಂತಾರೆ, ಓಕೆ. ಜೀವನವನ್ನ ಮಾಡ್ತಾರೆ. ಹ್ಮ್. ಪ್ರಾಣಿಗಳಿಗೆ ಹ್ಮ್ ಹ್ಮ್. ಆಸೆ ಆಕಾಂಕ್ಷೆ ಏನಿರಲ್ಲ. ಕರೆಕ್ಟ್. ಅದಕ್ ಬೇಕಾಗಿರ್ತಕ್ಕಂಥ ಆಹಾರ ಮಾತ್ರ. ಹ್ಮ್ ಹ್ಮ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಕೊಟ್ರೆ ಹ್ಮ್. ಪ್ರಾಣಿಗಳು ಹ್ಮ್. ಮಾನವನ ಮೇಲೆ ಏನಕ್ಕೆ ದಾಳಿ ಮಾಡ್ತವೆ? ಹ್ಮ್ ಹ್ಮ್. ಕರೆಕ್ಟ್. ಕಾಡಿಂದ ನಾಡಿಗೆ ಏನಕ್ಕೆ ಬರ್ತವೆ? ಹ್ಮ್. ಕಾಡಲ್ಲೇ ವಾಸ ಮಾಡ್ತಾವಲ್ವಾ. ಹೌದು. ಸೃಷ್ಟಿ, ಹ್ಮ್. ಪ್ರಾಣಿಗಳು ಕಾಡು, ಹ್ಮ್. ಜನಗಳು ನಾಡು ಹ್ಮ್ ಹ್ಮ್. ಅಂತಕ್ಕಂಥ ಸೃಷ್ಟಿ ಇದೆ. ಹ್ಮ್ ಹ್ಮ್. ಜನಗಳು ಹೋಗ್ಬಿಟ್ಟು ಕಾಡಲ್ಲಿ ವಾಸ ಮಾಡಕ್ಕಾಗಲ್ಲ, ಹ್ಮ್ ಹ್ಮ್. ಪ್ರಾಣಿಗಳು ಬಂದ್ಬಿಟ್ಟು ನಾಡಲ್ಲಿ ವಾಸ ಮಾಡಕ್ಕಾಗಲ್ಲ. ಪ್ರಾಣಿಗಳಿಗೆ ಆಹಾರ ಸಿಗ್ದಲೇ ಇರೋದ್ರಿಂದ ಹ್ಮ್ ಹ್ಮ್. ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇರ್ತಕ್ಕಂತ ಅಡಿಕೆ, ಹ್ಮ್. ಬಾಳೆ, ಹ್ಮ್ ಹ್ಮ್. ಭತ್ತ, ಜೋಳ, ಹ್ಮ್. ಈ ತರ ಏನು ರೈತರಿಗೆ ಬೇಕಾಗಿರ್ತಕ್ಕಂತ ಇದನ್ನ ಬೆಳಿತಾರಲ್ಲ, ಹ್ಮ್ ಹ್ಮ್. ದವಸ ಧಾನ್ಯಗಳ ಮೇಲೆ ದಾಳಿಯನ್ನ ಮಾಡ್ತಕ್ಕಂಥದ್ದು. ಹ್ಮ್. ಆ ಸಂದರ್ಭದಲ್ಲಿ 24x7 ಓಡಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಯಾರು ಹೋದ ತಕ್ಷಣ ಹ್ಮ್. ಅವರನ್ನ ಸಂಪೂರ್ಣವಾಗಿ ದಾಳಿಗೆ ಒಳಗಾಗ್ತಕ್ಕಂಥದ್ದು ಇದಾಗ್ತಾ ಇದೆ. ಓಕೆ. ಮೊನ್ನೆ ಕೇವಲ 3 ತಿಂಗಳಲ್ಲಿ 8 ಸಾವುಗಳು ನಮ್ಮ ಕ್ಷೇತ್ರದಲ್ಲಾಗಿದೆ. ಆನೆಯಿಂದಾಗಿ. ಆನೆ ಹಾವಳಿಯಿಂದ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದೀವಿ. ಹ್ಮ್. ಆನೆಗೆ ಆಹಾರವನ್ನ ಕೊಡಿ, ಹ್ಮ್. ಸಮರ್ಪಕವಾದ ಆನೆಗೆ ಇಷ್ಟವಾದಂತ ಆಹಾರವನ್ನ ಕೊಟ್ಟು ಹ್ಮ್. ಒಂದು ಆನೆ ಧಾಮವನ್ನ ಮಾಡಿ, ಹ್ಮ್. ರೈಲ್ವೆ ಬ್ಯಾರಿಕೇಡ್ ಹಾಕಿ ಅದ್ರ ಒಳಗಡೆ ಎಲ್ಲ ಆಹಾರವನ್ನ ಬೆಳೆಸಿದ್ರೆ ಅದು ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮುತ್ತೆ. ಕರೆಕ್ಟ್. ಇದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಹ್ಮ್ ಹ್ಮ್. ಅಂತಕ್ಕಂಥದ್ದಾಗ್ತಾ ಇದೆ. ಹ್ಮ್. ಇಲ್ಲಿ ಪ್ರತಿನಿತ್ಯ ಏನಾಗ್ತಾ ಇದೆ ಅಂದ್ರೆ
ಎಕ್ಸ್ಪೆಂಡಿಚರ್ ಮಾತ್ರ ಬರ್ತಾ ಇದೆ. ಆದ್ರೆ ಮೂಲ ಬೇಕಾಗಿರ್ತಕ್ಕಂಥದ್ದು ಆನೆಗಳಿಗೆ ಆಹಾರ, ಅದರ ಬಗ್ಗೆ ಚಿಂತನೆನೇ ಇಲ್ಲ. ಪಟಾಕಿ ಓಡಿಸ್ತೀವಿ, ETF ಹಾಕ್ತಿವಿ, ದಿಸ್ ಇಸ್ ಫಾರ್ ದ ಎಕ್ಸ್ಪೆಂಡಿಚರ್ ಆಫ್ ಗೌರ್ಮೆಂಟ್. ಇದರಿಂದ ಸಾಲ್ವೇಷನ್ಸ್ ಇಲ್ಲ. ಇದ್ರ ಬಗ್ಗೆ ನಾವು ಅರಣ್ಯ ಸಚಿವರಿಗೂ ಮನವಿ ಮಾಡಿದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೀವಿ. ಇದ್ರ ಬಗ್ಗೆ ಯಾವುದೇ ತರದ ಬಹುಶಃ ಅವರು ಇದನ್ನ ತಗಂತ ಇಲ್ಲ, ನಿಲುವನ್ನ ತಗಂತ ಇಲ್ಲ. ಶಾಶ್ವತವಾದಂತ ನಿಲುವನ್ನ ತಗೊಂಡು ಇವತ್ತೇನಾಗ್ತಾ ಇದೆ, 6 ಗಂಟೆ ಮೇಲೆ ಯಾರು ಓಡಾಡಕ್ ಆಗ್ತಾ ಇಲ್ಲ. ಮಲೆನಾಡು, ಅರೆಮಲೆನಾಡು ನಮ್ಮ ಭಾಗ, ಈ ಭಾಗದಲ್ಲಿ ರಸ್ತೆಗಳು ಸುಸ್ಥಿತಿನಲ್ಲಿಲ್ಲ, ದುಸ್ಥಿತಿನ ರಸ್ತೆಗಳಿದೆ. ಆನೆಗಳು ಗೊತ್ತಿದೆ ನಿಮ್ಗೆ, ಆನೆ ನಡೆದಿದ್ದೇ ದಾರಿಯನ್ನಂಗೆ, ಆನೆನ ತಡೆಯೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಈ ತರದ ಸ್ಥಿತಿಗತಿ ಆಗಿದೆ. ಸರ್ಕಾರ ಇದನ್ನ ಎತ್ತೇಚ್ಕೊಂಡು ಇದಕ್ಕೆ ಶಾಶ್ವತ ಪರಿಹಾರವನ್ನ ಹುಡುಕ್ಬೇಕು ಅಂತಕ್ಕಂಥದ್ದನ್ನ ನಾವು ಅವ್ರಿಗೆ ಮನವಿಯನ್ನ ಮಾಡಿದ್ವಿ. ಸರ್, ಈ ಚೆಕ್ ಡ್ಯಾಮ್ ನಿರ್ಮಾಣ ವಿಚಾರವಾಗಿ ಮಾತಾಡೋದಾದ್ರೆ ನೀರಾವರಿಗೆ ಯಾವ ರೀತಿಯಲ್ಲಿ ಒತ್ತನ್ನ ಕೊಡ್ತಾ ಇದ್ದೀರಿ ಅಂತ? ಇವತ್ತು ಬಹುತೇಕ ಬೇಲೂರು ವಿಧಾನಸಭಾ ಕ್ಷೇತ್ರ ಯಗಚಿ ನದಿ ಇದೆ, ಗಾದಿ ಹೇಳ್ತಾರೆ, ಘಟ್ಟದ ವ್ಯಾಪಾರ ಉಪ್ಪಿಗೆ ಬಡತನ ಅಂತ. ಈ ಯಗಚಿ ನದಿಯಿಂದ ಈ ಭಾಗದ ರೈತರಿಗೆ ಯಾರಿಗೂ ಸಹ 4 ಎಕರೆಗೂ ನೀರಾವರಿ ಆಗಲ್ಲ. ಇದು ಇಸ್ ಎ ಸ್ಟೋರೇಜ್. ಯಗಚಿಯಿಂದ ಹೇಮಾವತಿಗೆ ಹೋಗುತ್ತೆ, ಹೇಮಾವತಿಯಿಂದ KRS ಹೋಗುತ್ತೆ, KRS ಇಂದ ಹೊರ ರಾಜ್ಯಗಳಿಗೆ ಸರಬರಾಜು ಮಾಡ್ಲಿಕ್ಕೆ ಇರ್ತಕ್ಕಂಥದ್ದಿದು. ಇವತ್ತು ನಮ್ಗೆ ಈ ಭಾಗಕ್ಕೆ ನೀರಾವರಿಗೆ ಇದ್ ಮಾಡಿದ್ರೆ, ಮಲೆನಾಡು ಭಾಗದಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ. ಈಗ ನಮ್ಮ ಅರೆಮಲೆನಾಡು ಬಯಲುಸೀಮೆ ಭಾಗಕ್ಕೆ ಇದ್ ಮಾಡ್ಕೊಂಡ್ರೆ ಒಂದು ರಣಘಟ್ಟ ಯೋಜನೆ ಅಂತಕ್ಕಂಥದ್ದು ಯಡಿಯೂರಪ್ಪನವರ ಕಾಲದಲ್ಲಿ, ಬೊಮ್ಮಾಯಿಯವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. 127 ಕೋಟಿ, ಸುಮಾರು 16 ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು. ಹಳೆಬೀಡಿನ ದ್ವಾರ ಸಮುದ್ರ ಮತ್ತೆ ಎಲ್ಲ ಆ ಅಕ್ಕಪಕ್ಕದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ ಚಾಲ್ತಿಯಲ್ಲಿದೆ. ಅದು ಇವತ್ತು ನಮಗೆ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ 6 ಪಂಚಾಯಿತಿ 61 ಹಳ್ಳಿಗಳಿಗೆ ಹೆಬ್ಬಾಳ ಏತ ನೀರಾವರಿ ಯೋಜನೆ ಅಂತಕ್ಕಂಥದ್ದು. ಸುಮಾರು 179 ಕೋಟಿಗೆ ಆ ಕಳೆದ ಸರ್ಕಾರ ಇದನ್ನು ಇದ್ ಮಾಡಿತ್ತು. ಇದನ್ನು ಹಲವಾರು ಬಾರಿ ಮಾನ್ಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೀವಿ. ಇದೊಂದು ಯೋಜನೆ ಆದ್ರೆ ಈ ಭಾಗಕ್ಕೆ ಏನಿದೆ, ಬೇಲೂರು ತಾಲೂಕಿಗೆ ಸಂಪೂರ್ಣವಾಗಿ ಕೆರೆಕಟ್ಟೆಗಳು ತುಂಬುತ್ತವೆ. ಕೆರೆಕಟ್ಟೆಗಳು ತುಂಬೋದ್ರಿಂದ ಅಂತರ್ಜಲ ಹೆಚ್ಚುತ್ತೆ. ಎಲ್ಲ ಈ ಭಾಗದಲ್ಲಿ ರೈತಾಪಿ ಬಂಧುಗಳೇ ಇರೋದು. ಒಂದು ಭಾಗದಲ್ಲಿ ಕಾಫಿ, ಇನ್ನೊಂದು ಭಾಗದಲ್ಲಿ ಅಡಿಕೆ, ಇನ್ನೊಂದು ಭಾಗದಲ್ಲಿ ಇವತ್ತು ಅತಿ ಹೆಚ್ಚು ಏನು ತರಕಾರಿಗಳನ್ನ ಬೆಳಿತಕ್ಕಂತ ಇದು ಅಂದ್ರೆ ನಮ್ಮ ಹಳೆಬೀಡು ಮತ್ತೆ ಜಾವಗಲ್ಲು. ಇದರಲ್ಲಿ ಆ ಕೆರೆಗಳನ್ನ ತುಂಬಿಸಿದ್ರೆ ನಮ್ಗೆ ನೀರಾವರಿ ಆಗುತ್ತೆ, ಅಂತರ್ಜಲ ಹೆಚ್ಚುತ್ತೆ, ಬೋರ್ವೆಲ್ಗಳಲ್ಲಿ ನೀರು ಬರುತ್ತೆ, ನಮ್ಗೆ ರೈತರು ಸಮೃದ್ಧಿಯಾಗಿರ್ತಾರೆ. ಈ ಭಾಗದಲ್ಲಿ ಒಂದು ಬೃಹತ್ ಆದಂತಹ ನೀರಾವರಿ ಏನು ಎತ್ತಿನೊಳೆ ಅಂತಕ್ಕಂಥ ಯೋಜನೆ ಬಹುಶಃ ಕಳೆದ ವರ್ಷ ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಕಲೇಶ್ಪುರದಲ್ಲಿ ಅದಕ್ಕೆ ಚಾಲನೆಯನ್ನ ಕೊಟ್ರು. ಆದ್ರೆ ನಮ್ಮ ಭಾಗದಲ್ಲಿ ಸುಮಾರು 60 ಕಿಲೋಮೀಟರ್ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಹೋಗ್ತಕ್ಕಂಥದ್ದು. ಅಲ್ಪ ಸ್ವಲ್ಪ ಕಾಮಗಾರಿ ಆಗಿದೆ, ಒಂದಿಷ್ಟು ಅತಿ ಹೆಚ್ಚು ಕಳಪೆ ಕಾಮಗಾರಿ ಆಗಿದೆ, ಅಲ್ಲಲ್ಲೇ ಬ್ರೇಕಪ್ ಇದೆ. ಆ ನೀರನ್ನ ಎತ್ಕೊಂಡು ಹೋಗ್ತೀವಿ ಅಂತಾರೆ, ಅದು ಹೆಂಗ್ ಎತ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಬಹುಶಃ ನಮ್ಗೆಲ್ಲ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ಕೆರೆಗಳನ್ನ ಆ ಭಾಗದಲ್ಲಿ ತುಂಬಿಸ್ತಕ್ಕಂತ ಒಂದಿಷ್ಟು ಯೋಜನೆಗಳನ್ನ ಸಹ ನಾವು ಹಾಕೊಂಡಿದೀವಿ. ಅದ್ರ ಜೊತೆನಲ್ಲಿ ಆ ಯೋಜನೆ ಮಾಡ್ಲಿಕ್ಕೆ ಹೋಗಿ ಏನು ಇವತ್ತು ವೃದ್ಧರು, ಶಾಲಾ ಮಕ್ಕಳು, ಸಾಮಾನ್ಯರಿಗೆ ದೊಡ್ಡ ಹೊಡೆತವಾಗಿ ಪರಿಣಾಮ ಆಗಿದೆ. ಸುಮಾರು 60 ಕಿಲೋಮೀಟರ್ ವಿಸ್ತೀರ್ಣ, 60 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಸುಮಾರು ಅನೇಕ ಹಳ್ಳಿಗಳು, 100 ಹಳ್ಳಿಗಳು ಬರ್ತವೆ. ಎಲ್ಲ ರಸ್ತೆಗಳು ಸಹ ಪರಿಪೂರ್ಣವಾಗಿ ಹಾಳಾಗೋಗಿದ್ದಾವೆ. ಇದಕ್ಕೆ ಯಾವುದೇ ತರದ ಅನುದಾನವನ್ನ ಕೊಡ್ತಾ ಇಲ್ಲ. ಸುಮಾರು 1,500 ಕೋಟಿ ಅವ್ರು ಮಾಡಿರ್ತಕ್ಕಂಥ ನಷ್ಟಕ್ಕೆ ಬೇಕಾದಂತ ರಸ್ತೆ ರಿಪೇರಿಗಳಿಗೆ ಇವತ್ತಿನವರೆಗೂ ಬಿಡಿಗಾಸನ್ನ ಬಿಡುಗಡೆ ಮಾಡಿಲ್ಲ. ಇದು ನಮ್ಮ ಕ್ಷೇತ್ರದ ದುಸ್ಥಿತಿ. ಯೋಜನೆ ತಗೊಂಡೋಗ್ಲಿ, ನೀರನ್ನ ಅವರು ಕೋಲಾರಕ್ಕಾರ ತಗೊಂಡೋಗ್ಲಿ, ಚಿಕ್ಕಬಳ್ಳಾಪುರ ತಗೊಂಡೋಗ್ಲಿ, ಎಲ್ಲಿ ಬೇಕಾದ್ರೂ ತಗೊಂಡೋಗ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಬಟ್ ಆದ್ರೆ
ಆ ಕ್ಷೇತ್ರದಲ್ಲಿ ಏನಾಗಿದೆ, ರಸ್ತೆಗಳನ್ನ ಇದನ್ನ ಮೂಲಭೂತ ಸೌಕರ್ಯಗಳು ಒದಗಿಸ್ತಕ್ಕಂಥದ್ದು, ಸಮುದಾಯ ಭವನಗಳು ಮಧ್ಯ ಬಂದಿರತಕ್ಕಂಥವನ್ನ ಕೆಡವಿರ್ತಕ್ಕಂಥದ್ದು, ಓಕೆ. ಇದೆಲ್ಲದೂ ಸಹ ಅಡೆತಡೆ ಆಗಿದೆ. ರೈತರುಗಳು ಅಸ್ತವ್ಯಸ್ತ ಆಗಿದ್ದಾರೆ. ಈ ಯೋಜನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಡಸ್ಟ್ ಅಲರ್ಜಿ ಆಗ್ತಾ ಇದೆ. ಓಕೆ. ಅನೇಕ ವೃದ್ಧರಿಗೆ, ವಿದ್ಯಾರ್ಥಿಗಳಿಗೆ, ರೈತರುಗಳಿಗೆ ಅನಾನುಕೂಲ ಆಗ್ತಕ್ಕಂತ ಇದಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. 1,500 ಕೋಟಿ ಪ್ರಪೋಸಲ್ ಕೊಟ್ಟಿದ್ದೀನಿ. ಓಕೆ. ಅಂದ್ರೆ ಆ ಯೋಜನೆಯಿಂದ ಹಾಳಾಗಿರ್ತಕ್ಕಂಥ ರಸ್ತೆಗಳಿಗೆ ಕೊಡಿ ಅಂತಕ್ಕಂಥದ್ದನ್ನ ಅವರು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಇದನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಆಗ್ರಹನ ಮಾಡ್ತಾ ಇದ್ದೀನಿ. ಓಕೆ ಸರ್, 16 LKG ಮತ್ತು UKG ಶಾಲೆಗಳನ್ನ ಕೂಡ ಅನಾವರಣಗೊಳಿಸಿದಂತಹದ್ದಿದೆ. ಅದು ಕೂಡ ಸರ್ಕಾರಿ ಶಾಲೆಗಳಲ್ಲಿ. ಈ LKG UKG ಅನ್ನೋ ಕಾನ್ಸೆಪ್ಟ್ ನಮ್ಗೆಲ್ಲ ಹೊಸದ್ದು, ಯಾಕೆಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದೋ ಟೈಮಲ್ಲಿ ಆ ಕಾನ್ಸೆಪ್ಟೇ ಇರ್ಲಿಲ್ಲ. ಅಟ್ಲೀಸ್ಟ್ ನೀವಾದ್ರೂ ಯಂಗ್ಸ್ಟರ್ ಇದ್ದೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ನಾವು LKG ಇದನ್ನ ಎಷ್ಟು 45 ವರ್ಷ ಹಿಂದೆ ಓದಿರೋದು, ಅದು ಅವಾಗ ಇರಲಿಲ್ಲ. ಇವಾಗ ಅಂದ್ರೆ ಉತ್ತಮ ರಿಸಲ್ಟ್ ಅನ್ನ ನಮ್ಮ ಕ್ಷೇತ್ರ ಕೊಟ್ಟಿದೆ. ಅದರ ಪರಿಣಾಮವಾಗಿ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ. 16 LKG UKG ಇದನ್ನ ಅದಕ್ಕೆ ಚಾಲನೆಯನ್ನ ಕೊಟ್ಟಿದೀವಿ. ಇವತ್ತೇನಾಗಿದೆ ಅಂದ್ರೆ ಈ ಭಾಗದಲ್ಲಿ ಇವತ್ತು KPSC ಶಾಲೆಗಳು ಅಂತ ಮಾಡಿದ್ದಾರೆ. 3 ಶಾಲೆಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ. ನಂದ ಒಂದೇನು ಮನವಿ ಅಂದ್ರೆ, ತಾವು KPSC ಶಾಲೆ ಅನೌನ್ಸ್ ಮಾಡ್ತೀರಾ, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಿ. ಅಲ್ಲ, ಕಟ್ಟಡಗಳಿಲ್ಲ, ನಿಮ್ಮ ಗಮನದಲ್ಲಿರ್ಲಿ. ಎಲ್ಲ ದುಸ್ಥಿತಿನಲ್ಲಿ ಇವತ್ತು ಶಾಲಾ ಕಟ್ಟಡಗಳಷ್ಟು ದುಸ್ಥಿತಿ ಬೇರೆ ಯಾವುದೂ ಸಹ ಇಲ್ಲ. ಅಂಗನವಾಡಿಗಳು, ಶಾಲಾ ಕಟ್ಟಡಗಳು, ಹಾಸ್ಪಿಟ್ಲುಗಳು ಸಂಪೂರ್ಣ ದುಸ್ಥಿತಿನಲ್ಲಿದ್ದಾವೆ. ಇದನ್ನ ಕೊಟ್ಟಾಗ ಮಾತ್ರ ಮಕ್ಕಳುಗಳು ಆ ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯ. ಇದು ಕೊಡೋದ್ರಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದೆ. ಓಕೆ ಸರ್, ಪದೇ ಪದೇ ಬಿಜೆಪಿಯ ನಾಯಕರು ಮತ್ತು JDS ನ ಒಂದಷ್ಟು ನಾಯಕರು ಪ್ರಸ್ತಾಪ ಮಾಡೋದು, ಈ ಸರ್ಕಾರ ಜಾಸ್ತಿ ದಿನ ಇರಲ್ಲ, ಈ ಸರ್ಕಾರ ಹೋಗ್ಬಿಡುತ್ತೆ, ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತೆ, ಹಾಗಂತೆ ಹೀಗಂತೆ ಅನ್ನೋದಿರುತ್ತೆ. ನಿಮ್ಗೇನಾದ್ರೂ ಸೋರ್ಸ್ ಇದೆಯಾ ಅಂತ? ಸೋರ್ಸು ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ದೊಡ್ಡದ ಇದೆಲ್ಲ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಏನ್ ಹೇಳ್ತಾರೆ, ನಮ್ಮ ಪಕ್ಷದ ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಓಕೆ. ನಿಮ್ಗೇನು ಅನುಮಾನ ಇಲ್ವಾ ಸರ್ಕಾರ ಸುಭದ್ರವಾಗಿರುತ್ತೆ ಆತರ? ಪ್ರಜಾಪ್ರಭುತ್ವದಲ್ಲಿ ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗ್ಬೋದು. ಸುಭದ್ರ ಸರ್ಕಾರನೂ ಹೋಗ್ಬೋದು, ಅತಂತ್ರ ಸರ್ಕಾರನೂ ಬರ್ಬೋದು. ಹಾಗಾಗಿ ಯಾವುದನ್ನು ಸಹ ನಾವು ಹೀಗೆ ಆಗತ್ತೆ, ಹೀಗೆ ಇರುತ್ತೆ ಅಂತ ನಿರೀಕ್ಷೆಯನ್ನ ಹೇಳಲಿಕ್ಕಾಗಲ್ಲ. ಸಮಯ, ಸಂದರ್ಭ, ಪ್ರಕೃತಿ ಎಲ್ಲದಕ್ಕೂ ಬುದ್ಧಿ ಕಲಿಸುತ್ತೆ. ಕರೆಕ್ಟ್ ಸರ್. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರಬಹುದು ಅಥವಾ ವಿಶೇಷ ಚೇತನರ ಕಲ್ಯಾಣ ಇಲಾಖೆಯಿಂದ ಸಿಗುವಂತ ಯೋಜನೆಗಳು ಜನರಿಗೆ ತಲುಪಿಸುವಂತದ್ದು ಬಹುದೊಡ್ಡ ಚಾಲೆಂಜ್. ತುಂಬಾ ಕಡೆಗಳಲ್ಲಿ ಅದನ್ನ ಒಂದು ರೀತಿ ಉಡಾಫೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ನೀವು ಹತ್ರ ಮಾಡಿಲ್ಲ. ತುಂಬಾ ಜನಕ್ಕೆ ಆ ಯೋಜನೆಗಳನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಿರಿ. ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ಫುಲ್ಲಿ ರೀಚ್ ಆಗಿದೆ ಜನಕ್ಕೆ ಅಂತ? ಅಂದ್ರೆ ಬಹುಶಃ ಕಳೆದ 2 ವರ್ಷದಿಂದ ಯೋಜನೆಗಳಲ್ಲಿ ಬಹುತೇಕ ಕುಂಠಿತ ಆಗಿದೆ. ಅಂದ್ರೆ ಗಂಗಾ ಕಲ್ಯಾಣ ಯೋಜನೆಗಳು, ಸಾರಥಿ ಯೋಜನೆಗಳು, ನೇರ ಸಾಲಗಳು, ಈ ತರದ್ದು ಯೋಜನೆಗಳನ್ನ ಸರ್ಕಾರ ಅನುದಾನದ ಕೊರತೆನೋ ಏನೋ ಗೊತ್ತಿಲ್ಲ, ತುಂಬಾ ಅಂದ್ರೆ 1:10 ಇವತ್ತೇನು 10-100 ಇತ್ತು ಅದನ್ನ 1:1 ಇಳಿಸಿದ್ದಾರೆ. ಆ ಮಟ್ಟಕ್ಕೆ ಇವತ್ತು ರೈತರಿಗೆ ಸಮರ್ಪಕವಾಗಿ ನಾವು ಇದ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಬಹುತೇಕ ರೈತರುಗಳು ಗಂಗಾ ಕಲ್ಯಾಣ ಯೋಜನೆ ಸರ್ಕಾರ ಕೊಡುತ್ತೆ ಅಂತಕ್ಕಂಥದನ್ನ ಕಾಯ್ತಾ ಇರ್ತಾರೆ. ಇವತ್ತು ಅದರಲ್ಲಿ ಸರ್ಕಾರ ಕೊಡ್ತಾ ಇಲ್ಲ. ಕೇವಲ ಏನು ವೀರಶೈವ ಸಮಾಜಕ್ಕೆ 3 ಕೊಟ್ಟಿರ್ತಕ್ಕಂಥದ್ದು, ಒಕ್ಕಲಿಗರಿಗೆ 2 ಕೊಟ್ಟಿರ್ತಕ್ಕಂಥದ್ದು, ಇಡೀ ಕ್ಷೇತ್ರಕ್ಕೆ. SC STಗಳು ಅತಿ ಹೆಚ್ಚು ಇರ್ತಕ್ಕಂಥದ್ದು ಕೇವಲ 17 ಬೋರ್ವೆಲ್ಗಳನ್ನ ಕೊಟ್ಟಿದ್ದಾರೆ. 3,000 ಅರ್ಜಿಗಳು ಬಂದಿದೆ. ಏನು ಪ್ರತಿ ವರ್ಷ 3,000, 5,000 ಅರ್ಜಿಗಳನ್ನ ಹಾಕ್ತಾ ಇರ್ತಾರೆ. ಕಳೆದ 2018-19 ಯೋಜನೆಗಳನ್ನು ಇನ್ನೂ ಪರಿಪೂರ್ಣ ಆಗಿಲ್ಲ. ಕಳೆದ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ದಿವಸ 72 ಜನಕ್ಕೆ ಬೋರ್ವೆಲ್ಗಳನ್ನ ಮತ್ತೆ ಪಂಪು ಮೋಟರ್ಗಳನ್ನ ಕೊಡುವುದರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕನಿಗೆ ಗೌರವವನ್ನ
ನಾವು ಸಮರ್ಪಣೆ ಮಾಡಿದೀವಿ. ಅದು ಇದು ಪ್ರಪ್ರಥಮ ಕ್ಷೇತ್ರದಲ್ಲಿ ಅಂತ ನಾನು ಅನ್ಸುತ್ತೆ. ಓಕೆ ಸರ್, ಇನ್ನೊಂದು ಪ್ರಶ್ನೆ, ಲೈಕ್ ತುಂಬಾ ಜನ ಶಾಸಕರಿಗೆ ಒಂದು ರೆವಲ್ಯೂಷನ್ ತಮ್ಮ ಕ್ಷೇತ್ರದಲ್ಲಿ ಆಗ್ಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು 3 ವರ್ಷಗಳ ಕಾಲ ಟರ್ಮ್ ಇದೆ. ಈ 3 ವರ್ಷಗಳಲ್ಲಾದ್ರೂ ಅಟ್ಲೀಸ್ಟ್ ಏನಾದ್ರೂ ಫುಲ್ಫಿಲ್ ಮಾಡೋಣ ಅನ್ನುವಂಥದ್ದಕ್ಕೆ ಹೋರಾಟ ಕಾನ್ಸ್ಟೆಂಟ್ಲಿ ಮಾಡ್ತಾ ಇರ್ತೀರಿ. ಆ ನಿಟ್ಟಿನಲ್ಲಿ ಏನ್ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಅಂತ? ಈ 3 ವರ್ಷದಲ್ಲಿ ಹ್ಮ್. ಏನು ರೈತರು ಭಯಭೀತಿಯಿಂದ ಬದುಕ್ತಾ ಇದ್ದಾರೆ, ಹ್ಮ್. ಫಸ್ಟ್ ಆನೆಗಳನ್ನ ಹ್ಮ್. ಇಲ್ಲಿಂದ ಹ್ಮ್. ಹೊರಗಡೆ ಕಳಿಸ್ಕೊಡ್ತಕ್ಕಂಥದ್ದು, ಅಂದ್ರೆ ರೈತರಿಗೆ ಭಯಭೀತಿ ಯಾವುದೇ ಇದಿಲ್ದಂಗೆ. ಆಮೇಲೆ ಇವತ್ತು ಏನು ಮೂಲಭೂತ ಸೌಕರ್ಯ, ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಹ್ಮ್. ಚೆನ್ನಕೇಶ್ವರ ದೇವಸ್ಥಾನ ಇದೆ. ಹ್ಮ್. ಸಂಪೂರ್ಣ ಹ್ಮ್. ಇಲ್ಲಿ ದುಸ್ಥಿತಿನಲ್ಲಿದೆ. ಹ್ಮ್. ಯಾವುದೇ ಒಳಗಡೆ ರಸ್ತೆಗಳು, ಇನ್ನೊಂದು ಮತ್ತೊಂದು ಮೂಲಭೂತ ಸೌಕರ್ಯಗಳಿಲ್ಲ. ಹ್ಮ್. ಹ್ಮ್. ಅದನ್ನ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಈಗಾಗಲೇ ಯುನೆಸ್ಕೋಕ್ ಸೇರಿರೋದ್ರಿಂದ ಹ್ಮ್. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಹ್ಮ್. ಹ್ಮ್. ಇಲ್ಲಿ ತಂಗ್ಲಿಕ್ಕೆ. ಮೂಲಭೂತ ಮತ್ತೆ ಇದು ತಂಗ್ಲಿಕ್ಕೂ ಇಲ್ಲ, ಹ್ಮ್. ಏನು ಮೂಲಭೂತ ಸೌಕರ್ಯಗಳು ಸಹ ಇಲ್ಲ, ಯಾವುದೊಂದು ಸಹ ಇಲ್ಲ. ಹ್ಮ್. ಹ್ಮ್. ಸರ್ಕಾರಕ್ಕೆ, ಪ್ರವಾಸೋದ್ಯಮ ಸಚಿವರಿಗೆ 100 ಬಾರಿ ಮನವಿಯನ್ನ ಮಾಡಿದ್ದೀನಿ. ಹ್ಮ್. ಹ್ಮ್. ಇಲ್ಲಿ ಈ ತರದ್ದು ವ್ಯವಸ್ಥೆ ಇದೆ, ಹಿಂಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಯಾವುದೇ ತರದ ಸರ್ಕಾರ ಮುಂದೆ ಬಂದಿಲ್ಲ. ಹ್ಮ್. ಅದ್ರ ಜೊತೆಯಲ್ಲಿ ಪ್ರಪ್ರಥಮವಾಗಿ ಬೇಲೂರು ಹಳೇಬೀಡು ಹ್ಮ್. ಹ್ಮ್. ಪ್ರಾಧಿಕಾರವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಹ್ಮ್. ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಖಾಸಗಿ ಬಿಲ್ ಅನ್ನು ಮಂಡನೆಯನ್ನ ಮಾಡಿದ್ದೀನಿ. ಓಕೆ. ಯಾಕೆ ಮಂಡನೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ, ಹ್ಮ್. ಇಲ್ಲಿ ಅಪ್ಪ ಅಮ್ಮನ ಮಧ್ಯೆ ಕೂಸು ಬಡವಾಯ್ತು ಅಂತ ಗಾದಿ ಹೇಳ್ತಾರೆ. ಹ್ಮ್. ಹ್ಮ್. ಒಂದು ಕಡೆ ರೆವಿನ್ಯೂ ಇಲಾಖೆ, ಹ್ಮ್. ಒಂದು ಕಡೆ ಮುಜರಾಯಿ, ಹ್ಮ್. ಒಂದು ಕಡೆ ಟೂರಿಸಂ, ಹ್ಮ್. ಇನ್ನೊಂದು ಕಡೆ ಯುನೆಸ್ಕೋ. ಹ್ಮ್. ಇದ್ರೆಲ್ಲದರ ಮಧ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಿಲ್ಲ. ಹ್ಮ್. ಹ್ಮ್. ಉದಾಹರಣೆಗೆ ಇಲ್ಲಿ ಒಂದು ರಂಗಮಂದಿರ ಅಂತಕ್ಕಂಥದ್ದಿದೆ. ಹೌದು. ಹಾ. ಯಾವ ಕ್ಷಣದಲ್ಲಿ ತಾವು ವೀಕ್ಷಣೆಯನ್ನ ಮಾಡಬಹುದು, ಯಾವ ಕ್ಷಣದಲ್ಲಿ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಹ್ಮ್. ಹ್ಮ್. ಬಯಲು ರಂಗಮಂದಿರ ಯಾರೊಬ್ರು ಸಹ ಅದ್ರ ಬಗ್ಗೆ ಆಸಕ್ತಿಯನ್ನ ವಹಿಸ್ತಾ ಇಲ್ಲ. ಹ್ಮ್. ಹ್ಮ್. ಮುಜರಾಯಿ ಕೇಳಿದ್ರೆ ಆರ್ಕಲಾಜಿಕಲ್ ಬರುತ್ತೆ ಅಂತಾರೆ, ಹ್ಮ್. ಆರ್ಕಲಾಜಿ ಕೇಳಿದ್ರೆ ಟೂರಿಸಂ ಬರುತ್ತೆ ಅಂತಂದ್ರೆ, ಈ ಒಂದು ಉದ್ದೇಶದಿಂದ ಎಲ್ಲದೂ ಸಹ ಇದ್ರಲ್ಲಿ ಬರಬೇಕು. ಪ್ರಾಧಿಕಾರ ರಚನೆ ಆಗಬೇಕು. ಓಕೆ. ಬೇಲೂರು ಹಳೇಬೀಡು ಹ್ಮ್. ಪ್ರಾಧಿಕಾರ ಹ್ಮ್. ಹ್ಮ್. ರಚನೆ ಆಗಬೇಕು ಅಂತ ಖಾಸಗಿ ಬಿಲ್ನು ಸಹ ಮಂಡನೆ ಮಾಡಿದ್ದೀನಿ. ಹ್ಮ್. ಹ್ಮ್. ಬಹುಶಃ ಸರ್ಕಾರ ಅದಕ್ಕೆ ಯಾವುದೇ ತರದ ಇನ್ನೂ ಇದು ಕೊಟ್ಟಿಲ್ಲ. ಹ್ಮ್. ಹ್ಮ್. ಮುಂದಿನ ಸದನದಲ್ಲಿ ಅದರ ಬಗ್ಗೆ ಹ್ಮ್. ಹ್ಮ್. ಮಾತಾಡ್ಬೇಕಾಗುತ್ತೆ. ಓಕೆ ಸರ್, ತಾವು ಸಿವಿಲ್ ಇಂಜಿನಿಯರ್ ಆಗಿರುವಂತವ್ರು, ಲೈಫಲ್ಲಿ ಕಷ್ಟಗಳನ್ನ ನೋಡಿದಿರಿ ಅಂತ? ಸಂಪೂರ್ಣವಾಗಿ ಕಷ್ಟಗಳನ್ನ ನೋಡ್ಕೊಂಡೆ ಬಂದಿರೋದು. ಬಹುಶಃ ಇನ್ನು ಸುಖ ಅಂತೂ ನೋಡಿಲ್ಲ. ಹ್ಮ್. ಹ್ಮ್. ಕಷ್ಟಗಳಲ್ಲೇ ಎವ್ರಿಡೇ ಸಾಕ್ತಾ ಇದೀವಿ. ಓಕೆ. ಯಾವ ತರದ ಕಷ್ಟಗಳನ್ನ ಎದುರಿಸಿದೀರಿ ಸರ್ ಲೈಫಲ್ಲಿ? ಅಲ್ಲ, ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಹ್ಮ್. ಆ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರಿಗೆ ಗೊತ್ತಾಗತ್ತೆ ಅದ್ರ ಕಷ್ಟಗಳೇನು ಅಂತಕ್ಕಂಥದ್ದು. ಹ್ಮ್. ಹ್ಮ್. ಯಾಕೆ ಅಂತ ಅಂದ್ರೆ, ಇವತ್ತು ದುಡಿಮೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಹ್ಮ್. ಹ್ಮ್. ಆರ್ಥಿಕವಾಗಿ ಶಕ್ತಿ ಇಲ್ಲ ಅಂದ್ರೂ ಕಷ್ಟ, ಹ್ಮ್. ಹ್ಮ್. ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅಂದ್ರೂ ಕಷ್ಟ, ಎಲ್ಲದೂ ಬೇಕಾಗಿರ್ತಕ್ಕಂಥದ್ದು. ಹಂತವಾಗಿ ಆ ಭಗವಂತನ ಅನುಗ್ರಹದಿಂದ ಹ್ಮ್. ಹ್ಮ್. ಇವತ್ತು ಈ ಮಟ್ಟಕ್ಕೆ ಭಗವಂತ ತಂದಿದ್ದಾನೆ. ಓಕೆ. ತೃಪ್ತಿ ಇದೆ. ಹ್ಮ್. ಹ್ಮ್. ಜನಸೇವೆ ಮಾಡೋದಕ್ಕೆ ತೃಪ್ತಿ ಇದೆ. ಓಕೆ ಸರ್, ನನಗಾಗ್ಲೇ ಹೇಳ್ತಾ ಇದ್ರಿ, ನನ್ನ ಹೆತ್ತವರನ್ನ ನಾನು ಕಳ್ಕೊಂಡೆ, ತಾಯಿನ ಅಂತ. ತಾಯಿಯನ್ನ ಮರೆಯೋದು ತುಂಬಾ ಕಷ್ಟ. ಬಟ್ ಯಾವ್ದಾದ್ರು ಒಂದು ಕ್ಷಣ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಿಮಗೆ ಸನ್ಮಾನ ಮಾಡುವಂಥದ್ದಾಗ್ಲಿ ಅಥವಾ ನಿಮ್ಮ ಹಿಂದೆ ಮುಂದೆ ಜನ ಇದ್ದಾಗ ಅದನ್ನ ನೋಡಿ ಸಂಭ್ರಮಿಸೋದೇ ತಂದೆ ತಾಯಂದ್ರು. ಫೀಲ್ ಆಗುತ್ತಾ ಈ ಕ್ಷಣಕ್ಕೂ ಕೂಡ ಅಂತ? ಖಂಡಿತ ಆಗುತ್ತೆ. ಹ್ಮ್. ಎತ್ತ ಋಣವನ್ನ ಯಾರೂ ಸಹ ಈ ಜಗತ್ತಲ್ಲಿ ತೀರ್ಸಕ್ಕಾಗಲ್ಲ, ಓಕೆ. ತೀರ್ಸಕ್ ಸಾಧ್ಯನೇ ಇಲ್ಲ. ಅದು ಫೀಲ್ ಆಗೇ ಆಗುತ್ತೆ. ಹ್ಮ್. ಹ್ಮ್. ಏನ್ ಕನಸುಗಳಿತ್ತು ಸರ್ ಅವ್ರಿಗೆ, ನಿಮ್ ತಾಯಿ? ಅಲ್ಲ, ಅಂದ್ರೆ ಕನಸುಗಳು ಅನ್ನೋದಕ್ಕಿಂತ ಹ್ಮ್. ಸುಖ ಜೀವನವನ್ನ ಮಾಡಿದ್ರು. ಹ್ಮ್. ಅವ್ರಿಗೆ ಯಾವುದೇ ತರದ ಕನಸುಗಳು ಅನ್ನೋದಕ್ಕಿಂತ ಚಿಕ್ಕವಾದ ಚಕ್ಕವಾದ ಸಂಸಾರವನ್ನ ನಡೆಸಿದ್ರು. ಅವ್ರಿಗೆ ತೃಪ್ತಿ ಇತ್ತು. ಓಕೆ. ಈ ಜಗತ್ತಲ್ಲಿ ಯಾರಿಗೂ ಸಹ ಗೊತ್ತಿದೆಯಲ್ವಾ, ಹ್ಮ್. ಯಾರಿಗೆ ಹುಟ್ಟು ಹ್ಮ್. ಉಚಿತ, ಸಾವು ಖಚಿತ. ಹಾಗಾಗಿ ಎಷ್ಟೆಷ್ಟು ದಿವಸ ಯಾರ್ಯಾರು ಬದುಕಬೇಕು, ಏನ್ ಮಾಡ್ಬೇಕು ಅಂತ ಬ್ರಹ್ಮನ ಲಿಪಿ ಇರುತ್ತೆ. ಆ ಲಿಪಿನಲ್ಲಿ ಎಲ್ಲರೂ ಹೋಗ್ಲೇಬೇಕು. ಹಾಗಾಗಿ ಅವ್ರ ನಮಗೆ ಖುಷಿ ಇದೆ ಏನಂತ, ಹ್ಮ್. ಅವ್ರ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಹಾ. ನಾವು ಅಂದ್ರೆ ಮಕ್ಕಳಾಗಿ ನಾವೆಲ್ಲ ಮಾಡಿದೀವಿ. ಹಾಗಾಗಿ ಆ ತರದ್ದೇನು ಬೇರೆ
ಅವ್ರೇನೋ ಏನೋ ಅವ್ರಿಗೆ ಆಸೆ ಇತ್ತಪ್ಪ ಅದನ್ನ ಫುಲ್ಫಿಲ್ ಮಾಡಲಿಲ್ಲ, ಆ ತರದ್ದೇನಿಲ್ಲ. ಅವರು ಸಹ ಸಮೃದ್ಧಿಯಾಗಿ ನಮ್ಗೆಲ್ಲ ಆಶೀರ್ವಾದ ಮಾಡಿ ಇದ್ ಮಾಡಿದ್ದಾರೆ. ಬಟ್ ಸ್ಪಿರಿಚುವಲಿ ಸರ್, ಲೈಕ್ ಯಾವಾಗ ನಾವು ತಾಯಿಯನ್ನು ಕಳ್ಕೊತೀವೋ ನಮ್ಗೆಲ್ಲೋ ಒಂದ್ ಕಡೆ ಫೀಲ್ ಇರುತ್ತೆ, ಅಂದ್ರೆ ನಮ್ಗೆ ಎಂಥದ್ದೇ ಕಷ್ಟ ಬಂದ್ರು ನಮ್ ಹಿಂದೆ ಯಾವ್ದೋ ಒಂದು ಶಕ್ತಿ ಇದೆ ಅಂತ. ಆ ಶಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗಿರುವಂತದ್ ಭಾಸ ಆಗಿದೆಯಾ ನಿಮ್ಗೆ ಅಂತ? ಖಂಡಿತ ಖಂಡಿತ. ಈಗ ಉದಾಹರಣೆಗೆ ನನಗೆ ಒಂದಿಷ್ಟು ಅಂದ್ರೆ ತಾಯಿ ಕಳ್ಕಂಡೆ ಅನ್ನೋ ಫೀಲ್ಕಿಂತ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಓಕೆ. ಅದೊಂದು ಆತ್ಮಸ್ಥೈರ್ಯ ಇದೆ. ಎಲ್ಲೂ ಸಹ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಅಂದ್ರೆ ನಮ್ ತಾಯಿ ನಮ್ ಜೊತೆ ಇರ್ತದೆ. ಈಗ ದೇವಾನುದೇವತೆಗಳನ್ನ ನೋಡಿಲ್ಲ, ನಮ್ಗೆ ಆಶೀರ್ವಾದ ಮಾಡೋರು ಯಾರು? ನಮ್ಮ ಹಿತೈಷಿಗಳು. ಮೊದಲನೇ ಆಶೀರ್ವಾದ ಯಾರ್ದು? ತಂದೆ ತಾಯಿದು. ಆಮೇಲೆ ನಮ್ಮ ಎಲ್ಲ ವೆಲ್ ವಿಷರ್ಸ್ ಗಳದು. ಅದೇ ಆಶೀರ್ವಾದ. ಭಗವಂತ ನೇರವಾಗಿ ಬಂದು ಆಶೀರ್ವಾದ ಮಾಡಲ್ಲ, ಮಾಡಕ್ ಸಾಧ್ಯನಾ? ಅದನ್ನೇ ನಾವು ಆ ಆಶೀರ್ವಾದ ನಮ್ ತಾಯಿನೇ ಮಾಡ್ತಾ ಇದಾರೆ ಅಂತ. ಸರ್, ನನಗೆ ಯಾವಾಗ್ಲೂ ಈ ಕ್ವಶನ್ ನನಗೆ ಮೈಂಡ್ ಅಲ್ಲಿ ಓಡಾಡ್ತಾ ಇರುತ್ತೆ. ಶಾಸಕರು ತುಂಬಾ ದುಡ್ಡು ಮಾಡಿರ್ತಾರೆ, ಜೇಬಲ್ ಹಣ ಇಟ್ಕೊಂಡಿರ್ತಾರೆ ಅಂತ. ಯಾವತ್ತಾದ್ರೂ ಜೇಬ್ ಖಾಲಿ ಇದ್ದಿದ್ದ ಸಂದರ್ಭಗಳಿದೆಯಾ ಅಂತ? ಯಾಕೆಂದ್ರೆ ರಾಜಕಾರಣದಲ್ಲಿ ನಾವು ದುಡ್ಡೇ ಮಾಡಲ್ವಲ್ಲ, ಹಂಗಾಗಿ ಅದ್ರ ಬಗ್ಗೆ ನಮ್ಗೆ ಅರಿವಿರಲ್ಲ. ಅಂದ್ರೆ ಸಹಜವಾಗಿ ಯಾರಾದ್ರೂ ಬಂದಾಗ ದುಡ್ಡು ಕೊಡುವಂತದ್ದು, ಮತ್ತೆ ಪ್ರತಿನಿತ್ಯ ಬರ್ತಾನೆ ಇರ್ತಾರೆ ಏನೋ ಒಂದು ಸಮಸ್ಯೆ ಹೇಳ್ಕೊಂಡು, ಅಥವಾ ಏನೋ ಕಾರ್ಯಕ್ರಮ ಇದೆ ಅದಕ್ಕೆ ಸ್ಪಾನ್ಸರ್ ಮಾಡಿ ಇದಕ್ಕೆ ಸ್ಪಾನ್ಸರ್ ಮಾಡಿ ಅಂತ. ಯಾವತ್ತಾದ್ರೂ ಜೇಬ್ ಖಾಲಿ ಇರುವಂತ ಸನ್ನಿವೇಶಗಳನ್ನು ಎದುರಿಸಿದೀರಾ ಅಂತ? ಇಲ್ಲ, ಬಹುಶಃ ಒಂದೇನಂದ್ರೆ ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದೆ ಸರ್ವಿಸ್ ಮಾಡ್ಬೇಕು ಅಂತ. ಹಾಗಾಗಿ ಆ ತರದ್ದು ಸನ್ನಿವೇಶ ಏನ್ ಬಂದಿಲ್ಲ. ಆಮೇಲೆ ನಾವ್ ಎಷ್ಟ್ ದಿವಸ ಈ ಸಮಾಜದಲ್ಲಿ ಬದುಕ್ತಿವಿ ಅಷ್ಟೇ ದಿವಸ ಸಮಾಜ ಸೇವೆ ಮಾಡ್ಬೇಕು, ಬೇರೆಯವ್ರಿಗೆ ಸಹಕಾರ ಮಾಡ್ಬೇಕು, ದಾನ ಮಾಡ್ಬೇಕು ಅಂತಲೇ ನಮ್ಮ ಉದ್ದೇಶ ಇರೋದ್ರಿಂದ ಆ ತರದ್ದೇನು ನಮ್ಗೆ ಕಂಡು ಬಂದಿಲ್ಲ. ಸರ್, ನಿಮಗೆ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನು ಮಾಡುವಂತದ್ದು ಯಾರು? ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು. ಯಾರು ಪರ್ಟಿಕ್ಯುಲರ್ ಹ್ಯಾಂಡ್ ಅಂತ ಹಿಂದೆ ವರ್ಕ್ ಮಾಡೋರು ಆ ತರದ್ದೇನು ಇಲ್ಲ? ಎಲ್ಲ ಹಿತೈಷಿಗಳೇ. ಅದಕ್ಕಿಂತ ಬೇಕಾ? ಈಗ ಹಿಂದೆ ವರ್ಕ್ ಮಾಡಿ ಹೊರಗಡೆ ಅವ್ರು ಇದ್ ಮಾಡೋ ಬದಲು ಒಳಗಡೆ ಇರ್ತಕ್ಕಂತ ಎಲ್ಲ ನಮ್ಮ ಮುಖಂಡರುಗಳೇನಿದ್ದಾರೆ, ನಮ್ಮ ಲೀಡರ್ಸ್ ಗಳು, ನಮ್ಮ ಕಾರ್ಯಕರ್ತರುಗಳು, ಅವ್ರಕ್ಕಿಂತ ನೋಡಿ ಸರ್ 24x7 ಅವ್ರ ಜೊತೆ ಇರ್ತಕ್ಕಂಥವ್ರು. ಚುನಾವಣೆ ಏನೆಲ್ಲ ಬಂದ್ರು ಲೋಕಲ್ ಅವ್ರು ಮಾಡಿದಷ್ಟು ಇದು ಬೇರೆ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಸರ್, ನೀವು ನಾ ಈ ಹಿಂದೆ ಕೂಡ ಹೇಳಿದ್ದೆ, ಲೈಕ್ ಅನುದಾನ ಬಂತು, ಕೆಲಸ ಆಗ್ತಾ ಇದೆ, ಅಷ್ಟಕ್ಕೆ ಸೀಮಿತ ಅಲ್ಲ. ಆ ಕೆಲಸ ಪರಿಪೂರ್ಣವಾಗಿ ಆಗಿದೆಯಾ ಅಥವಾ ಯಾವ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾ ಇದೀರಿ. ಈಗಲೂ ಕೂಡ ಆ ಪ್ರೋಸೆಸ್ ಕಂಟಿನ್ಯೂ ಇದೆಯಾ? ಅದು ಜಾಸ್ತಿ ಆಗಿದೆ ಇವಾಗ. ಆಮೇಲೆ ಕಡಿಮೆ ಅನುದಾನದಲ್ಲಿ ಅವಶ್ಯಕತೆ ಇರ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಆಸ್ ಎ ಸಿವಿಲ್ ಇಂಜಿನಿಯರ್ ಆಗಿ ಆದ್ಯತೆಯ ಮೇರೆಗೆ ಎಲ್ಲೂ ಸಹ ₹1 ಪೋಲಾಗ್ದಂಗೆ ಅದನ್ನ ನಿರ್ವಹಿಸ್ತಾ ಇದ್ದೀನಿ. ಅದು ನನಗೆ ಖುಷಿ ತರ್ತಕ್ಕಿಂತ ಪಬ್ಲಿಕ್ ಖುಷಿ ತಂದಿದೆ. ಇವತ್ತಿನ ಪ್ರಸ್ತುತ ಅಧಿಕಾರಿಗಳು ಸರ್ ಖಂಡಿತ ಮುಂಚೆ ಎಲ್ಲ ಇದಿತ್ತು, ನಮ್ ಬೈತಾರೆ ಅಂತ. ಇವತ್ತು ಅವರೇ ಹೇಳ್ತಾರೆ, ಇಲ್ಲ ಸರ್ ನಮ್ಗೆ ಖುಷಿ ಇದೆ ಕೆಲಸ ಮಾಡೋದಕ್ಕೆ, ನಾವು ಕೆಲಸ ಮಾಡ್ತೀವಿ ಅಂತ. ಸರ್, ನಿಮ್ಗೂ ಈ ಸರ್ಕಾರಿ ಅಧಿಕಾರಿಗಳಿಗೂ ಯಾಕೆ ಪದೇ ಪದೇ ಒಂಥರ ಕ್ಲಾಶ್ ಆಗ್ತಾ ಇರುತ್ತಲ್ಲ? ಕ್ಲಾಶ್ ಅದೇನಿಲ್ಲ. ನಮ್ಮ ಸರ್ವಸ್ವ ಏನಂದ್ರೆ ಕಟ್ಟ ಕಡೆಯ ಬಡವ. ಅಧಿಕಾರಿಗಳು ಅವರ ಇತಿಮಿತಿನಲ್ಲಿ ಕೆಲಸ ಮಾಡಿದಾಗ ಘರ್ಷಣೆ ಆಗಲ್ಲ. ಒಬ್ಬ ಬಡವ ಹೋಗ್ತಾನೆ, ಬೆಳಗ್ಗೆ ಅವನು ದುಡ್ದು ತಿಂತಕ್ಕಂಥವನು, ಅವನು ಓದಂತ ಸಂದರ್ಭದಲ್ಲಿ ಸ್ಪಂದಿಸ್ನಿಲ್ಲ, ಅವನ್ ಕೆಲಸ ಆಗ್ನಿಲ್ಲ ಅಂದ್ರೆ ಅವನು ನಗರಕ್ಕೆ ಬರ್ತಾನೆ. ನಗರಕ್ಕೆ ಬಂದು ಕೆಲಸ ಆಗ್ನಿಲ್ಲ ಅಂದ್ರೆ ಖರ್ಚು ವೆಚ್ಚ ಅಂತೂ ಬೇಕೇ ಬೇಕು, ದುಶ್ಚಟಕ್ಕೆ ಬಲಿ ಆಗ್ತಾನೆ. ಆ ಕಾರಣದಿಂದ ಅಂತವರ ಬಗ್ಗೆ ಆಸಕ್ತಿಯನ್ನ ಹೊಂದಿ ಅಧಿಕಾರಿಗಳಿಗೆ ಬಡವನ ಕೆಲಸವನ್ನ ಮೊದಲು ಮಾಡಬೇಕು ಅಂತಕ್ಕಂತ ಇದು. ಇವತ್ತು ಕಳೆದ 2 ವರ್ಷದಿಂದ ನೀವು ಸಾರ್ವಜನಿಕರನ್ನ ಭೇಟಿ ಮಾಡಿ, ನನ್ನನ್ನಲ್ಲ, ಕೇಳಿ ನೀವು ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ, ಜನ ಎಷ್ಟು ಖುಷಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ. ಅಂದ್ರೆ ಅವ್ರಿಗೆ ನೇರವಾಗಿ ಈ ಶಾಸಕನ ಸಂಪರ್ಕ ಇದೆ ಪ್ರತಿಯೊಬ್ಬರಿಗೂ ಸಹ. ಯಾವುದೇ ಜಾತಿ ಇಲ್ದಂಗೆ, ಯಾವುದೇ ಪಕ್ಷಪಾತ ಇಲ್ದಂಗೆ ಪ್ರತಿಯೊಬ್ಬರಿಗೂ ಸಹ ಇಡೀ ಮನೆಯಲ್ಲಿ ನಂಬರ್ ಇದೆ. ಎಲ್ಲರೂ ಕಾಲ್ ಮಾಡ್ತಾರೆ. ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಅವ್ರ ಕೆಲಸವನ್ನ ಮಾಡಿ ಸಂಪೂರ್ಣವಾಗಿ ಅವ್ರದ್ದು ವರದಿಯನ್ನ ಕೊಡ್ತಕ್ಕ ಆ ಕ್ಷಣದಲ್ಲಿ ಮಾಡ್ತೀವಿ. ಹಂಗಾಗಿ ಅವ್ರ ಕೆಲಸ ಮಾಡ್ತಕ್ಕಂಥ, ನಾನು ಹೇಳಿದ್ನಲ್ಲ,
ಪ್ರಥಮದಲ್ಲೇ ಹೇಳಿದೆ, ನಮ್ಮನ್ನ ಯಾರೋ ರಾಜಕಾರಣ ಮಾಡಿ ಅಂತ ಕರ್ಕೊಂಡ್ ಬಂದಿಲ್ಲ, ನಾವೇ ಆಯ್ಕೆ ಮಾಡ್ಕೊಂಡ್ ಬಂದಿರೋದು. ನಿಮ್ ಸೇವೆ ಮಾಡ್ತೀವಿ, ನಮ್ಗೆ ಆಶೀರ್ವಾದ ಮಾಡಿ ಆಯ್ಕೆ ನಾವೇ ಮಾಡ್ಕೊಂಡ್ ಬಂದಿದ್ದೇವಲ್ವಾ. ಮಾಡ್ಕೊಂಡ್ ಬಂದ್ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ವಾ. ಕರೆಕ್ಟ್. ಬಡವರಿಗೆ ಎಲ್ಲೋ ಒಂದ್ ಕಡೆ ಇದಾದಾಗ ಒಂದಿಷ್ಟು 1 or 2% ಆಕ್ರೋಶ ಆಗುತ್ತೆ. ಅದನ್ನ ಮಾತ್ರ ವ್ಯಕ್ತಪಡಿಸಿರ್ತೀವಿ ಹೊರತು ಬೇರೆ ವೈಯಕ್ತಿಕವಾಗಿ ನಂದು ಏನೋ ಕಮಿಟ್ಮೆಂಟ್ ಇಲ್ಲ. ಯಾವ್ದೋ ಡಿಪಾರ್ಟ್ಮೆಂಟ್ ಇಂದ ಏನೋ ಬರ್ಬೇಕು ಅದಕ್ಕೋಸ್ಕರ ನಾನು ಇದ್ ಮಾಡ್ಬೇಕು ಅಂತಕ್ಕಂಥದ್ದಿಲ್ಲ. ನೀವ್ ಎಲ್ಲಿ ಬೇಕಾದ್ರೂ ತಗೊಂಡ್ಬರ್ಬೋದು. ಈಸ್ ವೆರಿ ಕ್ಲೀನ್ ಚೀಟ್. ಸರ್, ನೀನು ಧರ್ಮವನ್ನ ಕಾಯಿ, ಧರ್ಮ ನಿನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತ ಮಾತಿದೆ. ನನಗೆ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳನ್ನ ನೋಡಿದಾಗ ತುಂಬಾ ಫೀಲ್ ಆಗ್ತಾ ಇರುತ್ತೆ. ಲೈಕ್ ಪ್ರತಿ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀರಿ, ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಿ. ಧರ್ಮ ರಕ್ಷಣೆಯ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ? ಸರ್, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮ. ಧರ್ಮ ಇಲ್ದಲೆ ಸಮಾಜ ಇಲ್ಲ. ಧರ್ಮವನ್ನ ಪಾಲನೆ ಮಾಡಿ ಆ ಧರ್ಮದ ಹಾದಿನಲ್ಲಿ ನಡೆದಾಗ ಮಾತ್ರ ನಾವು ಸಮಾಜಕ್ಕೆ ಸಂದೇಶವನ್ನ ಕೊಡ್ಬೋದು, ಸಮಾಜ ಸೇವೆಯನ್ನ ಮಾಡ್ಬೋದು. ಅದಿಲ್ದಲ್ಲೇ, ಧರ್ಮನೇ ಇಲ್ದಲ್ಲೇ ನಾವು ಹೋದ್ರೆ ಯಾವ ರೀತಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ, ಯಾವ ರೀತಿ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಧರ್ಮವನ್ನ ನಾವು ಇದ್ದಂತ ಸಂದರ್ಭದಲ್ಲಿ ಧರ್ಮವನ್ನ ಉಳಿಸ್ಕೊಂಡು ಸೇವೆಯನ್ನ ಮಾಡ್ಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಅಮೇಜಿಂಗ್. ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹೋಗಿ ಶಾಸಕರು 2 ವರ್ಷದಲ್ಲಿ ಏನ್ ಮಾಡಿದ್ರು, ಜನರಿಗೆ ಏನ್ ತಲುಪಿಸಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ ಜನರಿಗೆ? 2 ವರ್ಷದಲ್ಲಿ ಸಿಕ್ಕಿರ್ತಂತ ಅವಕಾಶನ ಜನಸಾಮಾನ್ಯರಲ್ಲಿ ಒಬ್ಬನಾಗಿ ಜನರ ನಾಡಿ ಮಿಡಿತವನ್ನ ಹರಿತು ಅವ್ರು ಕೊಟ್ಟಂತ ಕೆಲಸವನ್ನ, ಹೇಳಿದಂತ ಕೆಲಸವನ್ನ ಸೇವೆ ಮುಖಾಂತರ ಮಾಡಿ ಅಭಿವೃದ್ಧಿನಲ್ಲಿ ಒಂದಿಷ್ಟು ಕುಂಠಿತ ಆಗಿದೆ. ಸರ್ಕಾರದ ಆಗುವಗಳು ನಿಮ್ಗೆ ಗೊತ್ತಿದೆ. ಆಡಳಿತ ಪಕ್ಷದ ಶಾಸಕರುಗಳೇ ಅವರವರ ಕ್ಷೇತ್ರದ ಹಳಲನ್ನ ವಿಷ ಕುಡಿಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಂತಕ್ಕಂತ ಇದಿದೆ. ಬಟ್ ಆದರೆ ನಾವು ಒಂದಿಷ್ಟು ಆ ತರದ ಇರ್ತಕ್ಕಂತ ಇದನ್ನ ನಮ್ಮ ಸ್ವಂತ ದುಡ್ಡಲ್ಲಾಗಲಿ ಕೆಲಸ ಮಾಡಿಸಿ ನಾವು ಗೌರವವನ್ನ ಕಾಪಾಡ್ಕೊಂತಕ್ಕಂತ ಕೆಲಸ ಮಾಡ್ತಾ ಇದೀವಿ. ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ನನಗೆ ಕಳೆದ 23ರಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ 24 ಅಂದ್ರೆ ಯಾವ ರೀತಿ ಚುನಾವಣೆ ಪೂರ್ವದಲ್ಲಿತ್ತು ಅಂದ್ರೆ, ಇವ್ರನ್ನ ಏನಾರ ಗೆಲ್ಸಿದ್ರೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ನೀವು ಅವಾಗ್ಲೇ ಕೇಳಿದ್ರಲ್ಲ, ಆ ಭಾವನೆ ಇತ್ತು. ಆಮೇಲೆ ಇಲ್ಲಿ ಶಾಂತಿ ಇರಲ್ವೇನೋ ಅಂತಕ್ಕಂಥದ್ದಿತ್ತು. ಇವತ್ತು ಪ್ರತಿಯೊಬ್ಬರಿಗೂ ಸಹ ಶಾಂತಿಯ ಸಂದೇಶವನ್ನ ಕ್ಷೇತ್ರದಲ್ಲಿ ಜನರು ಸಮೃದ್ಧಿಯಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಲ್ಲ. ಯಾವುದೇ ಜಾತಿ ಧರ್ಮಗಳ ಮಧ್ಯೆ ಒಂದು ಸಣ್ಣ ಗಲಭೆ ಇಲ್ಲ. ಅದು ಜನರಿಗೆ ಕೊಡ್ತಕ್ಕಂತ ಸೇವೆ. ಇಂತ ಒಂದು ಅವಕಾಶನ ಮಾಡ್ಕೊಟ್ಟಿದ್ರೆ ಅದು ಮಾಡ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿ ತಾವ್ ಹೇಳ್ದಂಗೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಸರ್ಕಾರ ಹೋಗ್ಬೋದು, ಇರ್ಬೋದು. ಮುಂದಿನ ದಿವಸಗಳಲ್ಲಿ ಅನುದಾನ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಖಂಡಿತವಾಗ್ಲು ಈ ಕ್ಷೇತ್ರವನ್ನ ಗುಣಮಟ್ಟದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಜನರ ವಿಶ್ವಾಸವನ್ನ ಉಳಿಸ್ಕಂತೀನಿ. ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿದ್ದು. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಈಗ ಸಮಯ ರಾತ್ರಿ 9 ಗಂಟೆ ಆಗಿದೆ. ನಾವು ಇಲ್ಲಿ ಸರಿಸುಮಾರು ಒಂದು 5-5:30 ಸುಮಾರಿಗೆ ಬಂದ್ವಿ. ರಾತ್ರಿ 9 ಗಂಟೆ ಆದ್ರೂ ಹಳ್ಳಿಯಲ್ಲಿ ಜನ ನಿದ್ದೆ ಮಾಡ್ಬಿಡ್ತಾರೆ ಅಂತಾರೆ. ಬಟ್ ಇಲ್ಲಿ ಹುಲ್ಲಳ್ಳಿ ಸುರೇಶ್ ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಏನ್ ಸರ್, ಏನಾದ್ರೂ ವಿಶೇಷ ಪ್ರೋಗ್ರಾಮ್ ಏನಾದ್ರೂ ನಡೀತಿದ್ಯಾ ಹೇಗೆ, ಅಥವಾ ನಿತ್ಯ ಹೀಗೆ ಇರ್ತಾರ ಜನ ಅಂತ? ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇವತ್ತು. ಅದರಲ್ಲೂ ಸಹ ಛಲವಾದಿ ಸಮುದಾಯದ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಇವತ್ತು ಇಡೀ ಬೇಲೂರಲ್ಲಿ ಒಂದು ಉತ್ತಮವಾದಂತ ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮ ಮುಗಿದು ಇನ್ನೇನ್ ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ ನನ್ನ ಸಹೋದರರು ಒಂದ್ಸಲ ಮಾತಾಡಿಸ್ಕೊಂಡೋಣ, ಕಾರ್ಯಕ್ರಮ ಚೆನ್ನಾಗಿದೆ ಅಂತಕ್ಕಂತ ಬಂದಿದ್ದಾರೆ. ಡನ್. ಸಾಧ್ಯ ಆದ್ರೆ ಇಲ್ಲಿರುವಂತವ್ರನ್ನ ಮಾತಾಡಿಸ್ತೀನಿ. ಓಕೆ, ಯಾರು ಮಾತಾಡ್ತೀರಿ? ಬನ್ನಿ ಸರ್, ಈ ಕಡೆ ಬಂದ್ಬಿಡಿ. ಅಲ್ಲ, ನೀವ್ ಇಲ್ಲಿ ಮಿಡ್ಲಲ್ಲಿ ಬಂದ್ಬಿಡಿ ಸರ್. ಅಲ್ಲ, ನೀವು ಮಿಡ್ಲಲ್ಲಿ ಬನ್ನಿ ಒಂದ್ ನಿಮಿಷ.
ಓಕೆ, ಏನ್ ಕಾರ್ಯಕ್ರಮ ಆಯ್ತು ಸರ್ ಇವತ್ತು? ಹೇಗೆ ಯಶಸ್ವಿ ಆಯ್ತಾ ಫುಲ್? ಖಂಡಿತವಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ವರ್ಷದ ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ತುಂಬಾ ಅರ್ಥಪೂರ್ಣವಾಗಿ ಒಂದು ಹಬ್ಬದ ರೀತಿಯಲ್ಲಿ ಈ ತಾಲೂಕೊಳಗೆ ಆಗಿದೆ ಇವತ್ತು. ನಿಮ್ ಶಾಸಕರು ದಲಿತ ಪರವಾಗಿ ನಿಲ್ತಾರಾ ಅಂತ? ಖಂಡಿತ 100% ನಿಲ್ತಾರೆ. ಅವರಿಗೆ ಯಾವುದೇ ಪಕ್ಷ ಇಲ್ಲ ಮತ್ತೆ ಜಾತಿ ಇಲ್ಲ. ಜಾತ್ಯತೀತವಾದ ಒಂದು ಹೃದಯ ಶ್ರೀಮಂತಿಕೆ ಉಳ್ಳಂತ ಶಾಸಕರು ಈ ಕ್ಷೇತ್ರದ ನಮ್ಮ ಶಾಸಕರು. ಓಕೆ, ಬಿಜೆಪಿ ಅವ್ರೇನೋ ದಲಿತರ ಹತ್ರ ಸೇರಿಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತಾರತ್ತ. ಅದೇ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ, ಹಂಗೆ ಆಗ್ದಿಲ್ಲ ಹೇಳ್ಬೋದು. ಅಷ್ಟು ಬಿಟ್ರೆ ನಮ್ಮ ಶಾಸಕರು ನಮ್ಮ ಅಫಿಡವಿಟ್ ಪ್ರಕಾರ ನಾವು ನೋಡಿಲ್ಲ ಎಲ್ಲುವೆ. ಹಿರಿಯ ಕೆಲವು ಜನ ತಿಳಿದಾರೆ ಹೇಳೋದು, ಒಂದ್ ದೊಡ್ಡ ಮಟ್ಟದ ಶ್ರೀಮಂತರು ಇದಾರೆ ಅಂತ ನಾವು ಕೇಳಿದೀವಿ. ಅದ್ ನಮಗೆ ಇದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರ ಹೃದಯ ಶ್ರೀಮಂತಿಕೆ ದೊಡ್ಡದಿದೆ ಅಂತ ಮಾತ್ರ ನಮ್ಗೆ ಗೊತ್ತು. ಬೆಳಗಿನ ಜಾವ ಯಾರೇ ಒಬ್ರು ಕಾರ್ಯಕರ್ತರಾಗ್ಬೋದು, ಅಪರಿಚಿತರಾಗ್ಬೋದು, ಅವ್ರ ಮನೆ ಗೇಟ್ ಒಳಗ್ ಬಂದ್ರೆ ಮದ್ದು ವೆಲ್ಕಮ್ ಇರುತ್ತೆ. ಒಂದ್ ಕಾಫಿ ಅಥವಾ ಒಂದ್ ಟೀ ಅಥವಾ ಒಂದ್ ತಿಂಡಿ, ನಿಮ್ಗೆ ಲೆಟರ್ ಬೇಕಾ, ಸೈನ್ ಬೇಕಾ, ಫೋನ್ ಬೇಕಾ, ಏನ್ ಬೇಕೋ ಅಟ್ ಎ ಟೈಮ್ ಮಾಡ್ತಾರೆ. ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ. ನನ್ನ ಪ್ರಕಾರ ಈ ಮನೆ ಒಳಗೆ ಆ ಪಕ್ಷದವ್ರಿಗಿಂತ ಇತರೆ ಪಕ್ಷದವ್ರು ಹೆಚ್ಚು ಬರ್ತಾರೆ, ಕೆಲಸ ಮಾಡ್ಸ್ಕೊಂಡು ಹೋಗ್ತಾರೆ. ಇದು ಅಕ್ಷರದ ಸತ್ಯ. ಇದು ನಮ್ಮ ಶಾಸಕರ ದೊಡ್ಡ ಗುಣ. ಕಮಲ ಅಂದ್ರೆ ಅಂಬೇಡ್ಕರ್ನ ಸಪೋರ್ಟ್ ಮಾಡೋರ್ಗ ಆಗಲ್ವಾ ಅಂತ? ಕಮಲ ಅಂತಂದ್ರೆ ಹಿಂದಿ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಿದಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಮಾಯಾವತಿ ಮೇಡಮ್ ಈ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜಕಾರಣಿ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಜೊತೆ ಒಡನಾಡಿ ಇಟ್ಕೊಂಡು 2ರಿಂದ 3 ಬಾರಿ ಮುಖ್ಯಮಂತ್ರಿ ಆದದ್ದು ಒಂದು ನಿದರ್ಶನ ಇರೋಂಥದ್ದು. ಇವತ್ತು ರಾಷ್ಟ್ರಪತಿನ ಯಾರು ಮಾಡಿದಾರೆ ಅನ್ನೋದು ನಿದರ್ಶನ ಇರೋಂಥದ್ದು. ಇಲ್ಲಿ ಇತಿಹಾಸ ತೆಗಿತಾ ಹೋದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿನೇ ಈ ಸಮುದಾಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳಿದೆ. ಹೌದು, ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ಬಿಜೆಪಿ ಪರ ನಿಲ್ತೀರಾ ಅಂತ? ಬಿಜೆಪಿ ಅಂತ ವಿಚಾರದ ಬಗ್ಗೆ ನಾನು ವೈಯಕ್ತಿಕವಾಗಿ ನಿಲ್ತೀನಿ. ಆದ್ರೆ ವ್ಯಕ್ತಿತ್ವದ ಪರವಾಗಿ ಸುರೇಶ್ ಅಣ್ಣನ ವ್ಯಕ್ತಿತ್ವ ನೋಡ್ಕೊಂಡು ನಿಲ್ಲರಿದ್ದಾರೆ. ನಮ್ಮ ಸಮುದಾಯ ಹೆಚ್ಚಿದ್ದಾರೆ. ಬಿಜೆಪಿ ಕಾಂಗ್ರೆಸ್ JDS ಅಂತಲ್ಲ. ನಮ್ಮ ಕಷ್ಟಕ್ಕೆ, ನಮ್ಮ ದುಃಖ ದುಮ್ಮಾನಗಳಿಗೆ ಯಾರು ಸ್ಪಂದಿಸ್ತಾರೆ ಅವರೇ ನಮ್ಮ ನಾಯಕರು. ಆ ನಾಯಕತ್ವದ ಗುಣ ನಮ್ಮ ನಾಯಕರಲ್ಲಿದೆ. HK ಸುರೇಶ್ ಅಣ್ಣ ಹತ್ರ ಇದೆ, ಈ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿದೆ. ಓಕೆ, ಡನ್. ಸೊ ಇನ್ನೊಂದಷ್ಟು ಜನ ಇದಾರೆ, ಮಾತಾಡಿಸ್ತಾ ಹೋಗೋಣ. ಓಕೆ, ನೀವು ಎಲ್ಲಿಂದ ಬಂದಿದ್ದು? ನಾವು ಬೊಂಬಡಿಹಳ್ಳಿಯಿಂದ. ಬೊಂಬಡಿಹಳ್ಳಿ ಅಂತ ಇದೆಯಾ? ಓಕೆ, ಹೇಗೆ ನಿಮ್ಮ ಶಾಸಕರು ಸ್ಪಂದಿಸ್ತಾರ ಬಂದ್ರೆ? ಸ್ಪಂದಿಸ್ತಾರೆ. ಏನಾದ್ರೂ ಸಮಸ್ಯೆ ಹೇಳ್ಕೊಂಡ್ ಬಂದ್ರೆ ಸರಿಗೆ ಆಗುತ್ತಾ? ಪರಿಹಾರ ಸಿಗುತ್ತದ? ಪರಿಹಾರ ಸಿಗುತ್ತೆ. ಏನಾದ್ರೂ ತಂದಿದ್ರೆ ಇಲ್ಲಿ ಅಹವಾಲನ್ನ? ಅವಲನ್ನೇನು ನಮ್ ಕಾರ್ಯಕ್ರಮದ ಬಗ್ಗೆ ತಂದಿರ್ತೀವಿ, ಅದಕ್ಕೆ ಸ್ಪಂದಿಸಿದ್ದಾರೆ. ಓಕೆ, ಡನ್. ಸೊ ಇಲ್ಲಿ ಇನ್ನೊಂದಷ್ಟು ಜನ ಇದಾರೆ. ಸೊ ಎಲ್ರು ಕೂಡ ಪಾಪ ಸಮಯ ಆದ್ರೂ ಕೂಡ ಭೇಟಿ ಮಾಡಿ ಮಾತಾಡ್ಸೋದಕ್ ಬಂದಿದ್ದಾರೆ. ಓಕೆ, ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ನೋಡಿ ಲಾಸ್ಟ್ ಅಲ್ಲಿ ಒಂದು ಕ್ಲೂ ಕೊಟ್ಟೆ ಬಿಟ್ರು. ಅತ್ಲಾಗಿ ಸರ್ಕಾರ ಇರೋದಿಲ್ಲ ಅನ್ನುವಂತ ಕ್ಲೂ ಕೊಟ್ರ ಏನು ಅಂತ ನನಗಂತೂ ಗೊತ್ತಿಲ್ಲ. ಅವ್ರವರ ಭಾವಕ್ಕೆ, ಅವ್ರವರ ಭಕ್ತಿಗೆ. ಎನಿವೇಸ್, ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರವನ್ನ ಕವರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಏನೆಲ್ಲ ಕೆಲ್ಸಗಳಾಗಿದೆ ಅಂದ್ರೆ ತುಂಬಾ ಜನ ಅದೇ ಕೇಳ್ತಾ ಇದ್ದಿದ್ದು, ಏನ್ ಕೆಲ್ಸ ಆಗಿದೆ ಕ್ಷೇತ್ರಗಳೆಲ್ಲ, ಅದನ್ನ ಕೇಳಿ ಇದನ್ ಕೇಳಿ ಅಂತ. ಸೊ ಆ ನಿಟ್ಟಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದೀನಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೇಲೂರಿನಿಂದ.